ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ಜೀವವುಳ್ಳ ನುಡಿಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಹಾಲೆಲೂಯ, ಹಾಲೆಲೂಯ. ಕರ್ತನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯವು ನಮಗೆ ಒಂದು ಉತ್ತೇಜನವನ್ನು, ಒಂದು ಬಲವನ್ನು, ಧೈರ್ಯವನ್ನು ಕೊಡುವಂಥವು ಆಗಿವೆ. ಕಾರಣ ಏನು ಗೊತ್ತಾ? ಲೋಕದಲ್ಲಿ ನಮಗೆ ಒಂದು ಸ್ಥಳದಲ್ಲಿ ಇರುವುದಕ್ಕೆ ಲೋಕವು ನಮ್ಮನ್ನು ಬಿಡುವುದಿಲ್ಲ. ನಾವು ಒಂದು ಶಾಲೆಗೆ ಪ್ರಾರಂಭ ಮಾಡುವಾಗ ಒಂದೇ ಕಡೆಯಲ್ಲಿ ನಾವು ಎಲ್ಲ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ. ಒಂದು ಶಾಲೆ ಮುಗಿಸಿ ಇನ್ನೊಂದು ಕಾಲೇಜ್ ಹೋಗಬೇಕು, ಇನ್ನೊಂದು ಡಿಗ್ರಿಗೆ ಹೋಗಬೇಕು, ಇನ್ನೊಂದು ಕೋರ್ಸ್ಗಳಿಗೆ ಹೋಗಬೇಕು. ಒಂದೇ ಸ್ಥಳದಲ್ಲಿ ಇರೋಕ್ಕಾಗಲ್ಲ, ಒಂದೇ ಜಾಬಲ್ಲಿ ಇರೋಕ್ಕಾಗಲ್ಲ, ಒಂದೇ ಮನೆಯಲ್ಲಿ ಇರೋಕ್ಕಾಗಲ್ಲ, ಒಂದೇ ಊರಲ್ಲಿ ಇರೋಕ್ಕಾಗಲ್ಲ. ಅಂದರೆ ಮನುಷ್ಯನ ಜೀವಿತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡುತ್ತಾ ಓಡುತ್ತಾ ಇರಬೇಕಾಗುತ್ತದೆ. ಕಾರಣ ಏನೆಂದರೆ ಎಲ್ಲ ಸ್ಥಳಗಳಲ್ಲಿ ನಮಗೆ ಸಮಾಧಾನ ಇರೋದಿಲ್ಲ ಮತ್ತು ಸಮಾಧಾನವಾಗಿ ನಮ್ಮನ್ನು ನಡೆಸಿಕೊಳ್ಳುವವರು ಇರುವುದಿಲ್ಲ. ಅದಕ್ಕೆ ಎಲ್ಲಿ ನಮಗೆ ತೊಂದರೆ ಆಗುತ್ತದೋ ಆ ಸ್ಥಳವನ್ನು ಬಿಡುತ್ತೇವೆ, ಆ ಮನೆಯನ್ನು ಬಿಡುತ್ತೇವೆ, ಆ ಕಾಲೇಜನ್ನು ಬಿಡುತ್ತೇವೆ. ಆ ಪ್ರಾಂತ್ಯವನ್ನು ಬಿಟ್ಟು ನಾವೇನು ಮಾಡ್ತೇವೆ, ಇನ್ನೊಂದು ಪ್ರಾಂತ್ಯಕ್ಕೂ ಇನ್ನೊಂದು ಸ್ಥಳಕ್ಕೂ ಹೋಗುತ್ತಾ ಇರುತ್ತೇವೆ. ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ನಾವು ಓಡುತ್ತಾ 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 ನಮ್ಮ ಯಾತ್ರೆ ಮುಗಿಯುವ ತನಕ ಓಡುತ್ತಲೇ ಇರುತ್ತೇವೆ. ಹೌದಲ್ವಾ? ಓಡುತ್ತಾ ಇರುತ್ತೇವೆ. ಹಾಗೆ ಇವತ್ತು ಓಡುವಂಥ ನಮ್ಮ ಜೀವಿತಗಳಿಗೆ ದೇವರು ಕೊಡುವಂಥ ಒಂದು ಸಂದೇಶವನ್ನು ನಾವು ಇವತ್ತು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಆದಿಕಾಂಡ ಗ್ರಂಥ 16ನೇ ಅಧ್ಯಾಯ ಅದರ 8ನೇ ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 16ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ಸಾರಾಯಳ ದಾಸಿಯಾದ ಹಾಗರಳೇ, ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಹಾಲೆಲೂಯ. ಏನಂತ ಹೇಳ್ತಾ ಇದ್ದಾಳೆ ಆಕೆ? ಎಲ್ಲಿಗೆ ಹೋಗ್ತಾ ಇದ್ದಾಳಂತೆ? ಓಡಿ ಹೋಗ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಕಾರಣ ಏನಿರಬೇಕು? ಯಾಕೆ ಆಕೆ ಓಡಿ ಹೋಗುತ್ತಾ ಇದ್ದಾಳೆ? ಅಲ್ಲಿ ಕಾರಣಗಳನ್ನು ನಾವು ನೋಡೋಣ. ಆದರೆ ಇಲ್ಲಿ ಮೊದಲನೇ ವಿಷಯವನ್ನು ನಾವು ಗಮನಿಸುವಾಗ ದೇವದೂತನು ಇಲ್ಲವೇ ದೇವರು ಈಕೆಯನ್ನ ಒಂದು ಸ್ವರದಿಂದ ಕರೆಯುತ್ತಾ ಇರುವುದನ್ನು ಮೊದಲನೇದಾಗಿ ನೋಡುತ್ತಾ ಇದ್ದೇವೆ. ಆ ಸ್ವರ ಏನೆಂದರೆ ಆಕೆಯನ್ನ ಸಾರಾಯಳ ದಾಸಿಯಾದ ಹಾಗರಳೇ ಎಂದು ಕರೆಯುತ್ತಾ ಇದ್ದಾಳೆ. ಯಾರ ದಾಸಿ? ಸಾರಾಯಳ ದಾಸಿ ಎಂದು ಕರೀತಾ ಇದ್ದಾರೆ. ಇದರ ಅರ್ಥ ದೇವರಿಗೆ ನಮ್ಮ ಒಬ್ಬೊಬ್ಬರ ಹೆಸರು ಕೂಡ ಗೊತ್ತಿದೆ. ಏನು? ನಮ್ಮ ಒಬ್ಬೊಬ್ಬರ ಹೆಸರು ಗೊತ್ತಿದೆ. ಕೆಲವು ಸಂದರ್ಭಗಳಲ್ಲಿ ತುಂಬಾ ಜನರಿರುವಾಗ ಹೆಸರುಗಳು ಮನುಷ್ಯರು ಮರೆತು ಹೋಗ್ಬೋದೇನೋ, ಆದರೆ ದೇವರು ಮರೆತು ಹೋಗೋದಿಲ್ಲ. ನಮ್ಮ ಹೆಸರು ಕರೆದರೆ ನಮಗೆ ಸಂತೋಷನೇ, ಆದರೆ ನಮ್ಮ ಆ ಹೆಸರಿನ ಹಿಂದೆ ಮುಂದೆ ಕೆಲವು ಹೆಸರುಗಳಿರ್ತವೆ. ಅಡ್ಡ ಹೆಸರುಗಳನ್ನು ಕರೆದರೆ ನಮಗಾಗಲ್ಲ. ಹೌದಲ್ವಾ? ಈಗ ಜಕ್ಕಾಯನ ಹೆಸರು ಎಲ್ಲರೂ ಜಕ್ಕಾಯ ಜಕ್ಕಾಯ ಅಂದ್ರೂ ಪರವಾಗಿಲ್ಲ, ಆದರೆ ಅವನ ಹೆಸರಿನ ಹಿಂದೆ ಮುಂದೆ ಏನಂತಿತ್ತು? ಕುಳ್ಳ ಜಕ್ಕಾಯ ಇತ್ತು. ಜಕ್ಕಾಯ ಅಂದ್ರೆ ಅವನಿಗೆ ಸಂತೋಷನೇ, ಆದರೆ ಕುಳ್ಳ ಜಕ್ಕಾಯ ಅಂದ್ರೆ ಅವನಿಗೆ ಇಷ್ಟ ಆಗಲ್ಲ. ಯಾಕೆ? ಹೆಸರಿನ ಹಿಂದೆ ಅವನ ಹಾವಭಾವಗಳನ್ನ, ಅವನ ಶರೀರವನ್ನು ತೋರಿಸುವಂತ ಒಂದು ಇರುತ್ತದೆ. ಕೆಲವು ಸಾರಿ ವಿಚಿತ್ರವಾದ ಹೆಸರುಗಳಿಂದ ನಮ್ಮನ್ನ ಕರೀತಾ ಇರ್ತಾರೆ. ಹೌದಲ್ವಾ? ದಪ್ಪಕ್ಕಿರೋರು ಒಂದು ಹೆಸರು, ಸಣ್ಣಗಿರೋರಿಗೆ ಸಣಕಲು, ಕುಳ್ಳಿರೋರಿಗೆ ಕುಳ್ಳಿ, ಕಪ್ಪಗಿರೋರಿಗೆ ಕರಿಪಿ, ಏನೋ ಒಂದು ಹೆಸರುಗಳನ್ನು ಕರೆದು ಅವರ ಹೆಸರುಗಳನ್ನು ಕರೆಯುವಾಗ ಹೆಸರು ಕೆಲವರು ಅದಕ್ಕೆ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಅದೇನೋ ಯಾರೋ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಾಮಕರಣ ಮಾಡಿ ಊಟ ಹಾಕ್ಸಿ ಹೆಸರಿಟ್ಟಿರೋದು ನೀನು ಹಿಂಗೆ ಕರೆಯೋಕ್ಕಲ್ಲ, ನನಗೊಂದು ಹೆಸರೈತೆ, ಆ ಹೆಸರನ್ನು ಹಿಡಿದು ಕರೀರಿ ಅಂತ ಹೇಳ್ತಾರಲ್ವಾ? ನಮಗೊಂದು ಹೆಸರಿದೆ, ಆದರೆ ಜನರು ಕೆಲವು ಸಾರಿ ನಮ್ಮನ್ನ ಅಡ್ಡ ಹೆಸರುಗಳಲ್ಲಿ ಕರೆಯುವುದು ಜಾಸ್ತಿ ಆಗಿರುತ್ತದೆ. ಈಗ ಕುಳ್ಳ ಜಕ್ಕಾಯ ಎಂದು ಕರೆದ ಹಾಗೆ ಇಲ್ಲಿ ಈಕೆಯನ್ನ ಯಾವ ಹೆಸರಿನಿಂದ ಕರೀತಾ ಇದ್ದಾರೆ? ಸಾರಾಯಳ ದಾಸಿಯಾದ ಹಾಗರಳೆ. ಹಾಗರಳೆ ಎಂದು ಕರೆದ್ರೆ ಸಂತೋಷ ಆಗ್ತಾ ಇತ್ತು. ಆದರೆ ಯಾವಾಗ ಗೊತ್ತಾ ನಮಗೆ ಇರಿಟೇಷನ್ ಆಗೋದು, ನಮಗೆ ಯಾವಾಗ ನೋವಾಗೋದು, ನಮಗೆ ಬೇಸರ ಆಗೋದು ಯಾವಾಗ ಗೊತ್ತಾ? ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ಆಸ್ತಿ ಇದ್ದಾಗ
ನೋಡಪ್ಪ ಇಂಥವರ ಮಗ ಅಂತ ಕರೆದ್ರೆ ವೆರಿ ಗುಡ್, ನಮ್ಮಪ್ಪನಿಗೆ ಆಸ್ತಿ ಇದೆ, ಅದಕ್ಕೆ ನಮ್ಮ ಅಪ್ಪನ ಹೆಸರು ಕರೆದ್ರೆ ಸಂತೋಷ. ಅದು ಏನೂ ಇಲ್ಲದೆ ಇರುವಂತ ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ಅಪ್ಪನ ಹೆಸರು ಕರಿಬೇಡ, ಏನು ಉಳಿಸಿಲ್ಲ, ಎಲ್ಲ ತಿಂದು ನೀರು ಕುಡ್ದವನೇ, ಬರೀ ನಾನು ಹುಟ್ಟಿಸವನ ಅಷ್ಟೇನೆ, ಬೇರೆ ಏನು ಕೊಟ್ಟಿಲ್ಲ ಅಂತ ಹೇಳಿ ಅಪ್ಪನ ಮೇಲೇನೆ ಎಗರಾಡ್ತೀವಿ ಅಲ್ವಾ. ಒಂದು ವೇಳೆ ಅತ್ತೆ ಹೆಸರು ತಮಗೆ ಕರೆದ್ರೆ, ಅತ್ತೆ ಒಳ್ಳೆ ಅತ್ತೆ ಆಗಿದ್ರೆ ಏನಮ್ಮ ನಿಮ್ಮ ಅತ್ತೆ ಸೊಸೆ ಅಂತ ಕರೆದ್ರೆ ಅವ್ರ ಹೆಸರು ಕರಿಯಲ್ಲ, ಅತ್ತೆ ಸೊಸೆ, ನೀನು ಅತ್ತೆಯ ಸೊಸೆ ಅಂದ್ರೆ ಒಂದು ವೇಳೆ ಮುನಿಯಮ್ಮನ ಸೊಸೆ ಹೆಂಗಿದೀಯಮ್ಮ ಅಂತ ಕರೆದ್ರೆ, ಒಂದು ವೇಳೆ ಅತ್ತೆ ಒಳ್ಳೆಯವಳಾದ್ರೆ ಸಂತೋಷ, ನಮ್ಮ ಅತ್ತೆ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಒಂದು ವೇಳೆ ಅತ್ತೆ ಕೆಟ್ಟವಳಾದ್ರೆ, ಏನಮ್ಮ ಮುನಿಯಮ್ಮನ ಸೊಸೆ ಚೆನ್ನಾಗಿದೆಯಾ ಅಂದ್ರೆ ಏನಂತಾರೆ, ಆಯಮ್ಮನ ಹೆಸರು ಕಡಿಬೇಡ, ಆಯಮ್ಮನಿಗೂ ನನಗೆ ಆಗ್ ಬರಲ್ಲ, ನನಗೆ ಹೆಸರಿಲ್ವಾ, ನನ್ನನ್ನು ಹೆಸರಿಟ್ಟು ಕರಿಬೋದು ತಾನೆ ಅಂತಾರೆ. ಅಂದ್ರೆ ನಮಗಿಷ್ಟ ಆದಾಗ ಸಂತೋಷ ಪಡುತ್ತೇವೆ, ನಮಗೆ ಕಷ್ಟ ಆದಾಗ ಅದನ್ನು ಸಹಿಸುವುದಿಲ್ಲ. ಈಗ ಈಕೆಗೆ ಏನಾಗ್ಬಿಟ್ಟಿದೆ, ಬಾಧೆ ಆಗಿದೆ. ಆಗಳಿಗೆ ಏನಾಗಿದೆ, ಬಾಧೆ ಆಗಿದೆ, ನೋವಾಗಿದೆ. ಮತ್ತೆ ಏನು ಮಾಡ್ತಾ ಇದ್ದಾಳೆ, ಅಲ್ಲಿಂದ ಓಡಿ ಹೋಗ್ತಾ ಇದ್ದಾಳೆ. ಯಾರಿಂದ ಓಡಿ ಹೋಗ್ತಾ ಇದ್ದಾಳೆ? ಸಾರಾಯಿಳಿಂದನೇ ಓಡಿ ಹೋಗ್ತಾ ಇರೋದು. ಆದ್ರೆ ಓಡಿ ಹೋಗುವಂತ ಅತ್ತೆ ಹೆಸರನ್ನೇ ಹಿಡಿದ್ಬಿಟ್ಟು, ಏನಮ್ಮ ಸಾರಳ ಸೊಸೆ ಎಲ್ಲಿಗೆ ಓಡೋಗ್ತಾ ಇದೆ ಅಂದ್ರೆ, ಆಲ್ರೆಡಿ ಉರಿತಾ ಇರೋದೇ ಸಾರಳಿಂದ ಅಲ್ವಾ. ಉರಿತಾ ಇರೋದು ಯಾರಿಂದ? ಸಾರಳಿಂದನೇ. ಈಗ ಅವಳ ಹೆಸರನ್ನೇ ಹಿಡಿದು, ಏನಮ್ಮ ಸಾರಳ ಸೊಸೆ ಎಲ್ಲೋಗ್ತಾ ಇದೆಯಾ ಅಂದ್ರೆ ಹೆಂಗಿರುತ್ತೆ, ನೋವಾಗುತ್ತೆ. ಒಂದು ಕಡೆ ಹಾಗರಳೆ ಎಂದು ಕರೆದಿದ್ದಕ್ಕೆ ಸಂತೋಷ ಆದರೂ, ಇನ್ನೊಂದು ಕಡೆ ಸಾರಾಯಳ ಸೊಸೆ ಹಾಗರಳೆ ಎಂದು ಕರೆದಾಗ ಆಕೆಗೆ ಸ್ವಲ್ಪ ನೋವಾಗಿರಬಹುದು. ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ನಮ್ಮ ಹಿನ್ನೆಲೆ, ನಮ್ಮ ಪರಿಸ್ಥಿತಿ, ನಮಗೆ ನೋವು ಕೊಟ್ಟವರು ಇವರ ಹೆಸರುಗಳನ್ನು ಹೇಳಿದ್ರೆ ನಮಗೆ ಉರಿಬಹುದು, ಕೆಲವು ಸಾರಿ ಕೋಪ ಆಗ್ಬೋದು. ಸೊಸೆ ನಿಮಿತ್ತ, ಅತ್ತೆ ನಿಮಿತ್ತ, ಇನ್ನು ಸಹೋದರ ನಿಮಿತ್ತ, ಅಪ್ಪ ಅಮ್ಮ ನಿಮಿತ್ತ, ಮಕ್ಕಳ ನಿಮಿತ್ತ, ಕೆಲವು ಸಾರಿ ನಮ್ಮವರೇ ನಮಗೆ ಆಗದೇ ಇರುವ ಪರಿಸ್ಥಿತಿ ಇರುವಾಗ ಅವರ ಹೆಸರು ಎತ್ತಿದರೆ ನಮಗೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ದೇವದೂತನು ಇಲ್ಲವೇ ದೇವರು ಆಕೆಯನ್ನ ಎಲ್ಲಿಂದ ಬಂದಿ, ಯಾಕೆ ದೇವದೂತನು ಗೊತ್ತಿಲ್ವಾ? ಗೊತ್ತಿಲ್ವಾ? ಕೆಲವು ಸಾರಿ ಹೆಂಗಿರುತ್ತಂದ್ರೆ, ಅದೇನು ಹೇಳೋ, ಗಾಯದ ಮೇಲೆ ಮತ್ತೆ ತುಪ್ಪ, ಗಾಯದ ಮೇಲೆ ಸ್ವಲ್ಪ ಉಳಿ ಸುರಿದಂಗೆ ಅಲ್ವಾ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಅಲ್ವಾ. ಗೊತ್ತಿದ್ದು ಕೆಲವರು ಕೇಳ್ತಾರೆ, ಆವಾಗ ಬಹಳ ಇರಿಟೇಷನ್ ಆಗುತ್ತೆ. ಗೊತ್ತಿಲ್ಲದೆ ಇದ್ದಾಗ ಏನಾದ್ರೂ ಕೇಳಿದ್ರೆ ತೊಂದರೆ ಇಲ್ಲ, ತಿಳಿದು ನಮಗೇನಾದ್ರೂ ಕೇಳಿದ್ರೆ ನೋವಾಗುತ್ತೆ. ಈಗ ದೇವದೂತನಾಕೆಯನ್ನು ಕೇಳಿದವ್ರೆ, ನೀನು ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗ್ತಾ ಇದೀಯಾ ಎಂದು ಕೇಳಲು ಅವಳು ಒಂದು ಮಾತು ಹೇಳ್ತಾಳೆ, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ. ನಾವು ಕೋಪ ಬಂದ್ರೆ ಏನ್ ಮಾಡ್ತೀವಿ? ಕೋಪ ಬಂದ್ರೆ, ಗಂಡನ ಮೇಲೆ ಕೋಪ ಬಂದ್ರೆ ಮೊದಲು ನಮ್ಮ ಯಜಮಾನರು, ನಮ್ಮ ಮನೆಯವರು ಅಂತ ಇರ್ತಾರೆ. ಏನಾದ್ರೂ ಅವಾಗೇ ಜಗಳ ಆಗಿದ್ರೆ, ಯಾರಾದ್ರೂ ಒಂದು ನಿಮ್ಮ ಯಜಮಾನ್ರು ಇದ್ದಾರೆ ಅಂದ್ರೆ, ಯಾವಳು ಯಜಮಾನು, ಅವನು ಎಲ್ಲೋ ನಾನೆಲ್ಲೋ, ಆ ಸ್ಥಿತಿಗೆ ಬಂದ್ಬಿಡ್ತಾರೆ ಅಲ್ವಾ. ಚೆನ್ನಾಗಿದ್ದಾಗ ನನ್ನ ಗಂಡ ನನ್ನ ಯಜಮಾನ ಅಂತಾರೆ, ಆದ್ರೆ ಏನಾದ್ರೂ ಕೋಪವಾಗಿ ಜಗಳ ಬಂದಿದ್ರೆ ಅವನೆಲ್ಲೋ ನಾನೆಲ್ಲೋ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾರೆ ಕೆಲವು ಕೋಪದಲ್ಲಿ. ಅತ್ತೆ ವಿಷಯದಲ್ಲ ಅಷ್ಟೇ, ಸೊಸೆ ವಿಷಯದಲ್ಲ ಅಷ್ಟೇ, ಎಲ್ಲೂ ಇಷ್ಟ. ಆದ್ರೆ ಈ ಆಗರಳ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಏನಮ್ಮ ಎಲ್ಲೋಗ್ತಾ ಇದ್ದೀ ಏನು ಕೇಳಿದ್ರೆ ಅವಳಿಂದ ಅನ್ಲಿಲ್ಲ, ಅವಳು ಅನ್ಲಿಲ್ಲ. ಯಾಕೆಂದ್ರೆ ಅವಮರ್ಯಾದೆಯಾಗಿ ಮಾತಾಡ್ಲಿಲ್ಲ, ಬದಲಾಗಿ ಈಗಲೂ ಆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ದಾಳೆ. ನನ್ನ ಯಜಮಾನಿಯಿಂದ ನಾನೇನ್ ಮಾಡ್ತಾ ಇದ್ದೇನೆ, ಓಡಿ ಹೋಗ್ತಾ ಇದ್ದೇನೆ. ನನ್ನ ಯಜಮಾನಿಯಿಂದ ನಾನು ಓಡಿ ಹೋಗ್ತಾ ಇದ್ದೇನೆ. ಜಾಬಲ್ಲಿ ಟಾರ್ಚರ್ ಕೊಟ್ರೆ ಬಾಸ್ನ ನಮ್ಮ ಸಾರೂರು ಅಂತಾರ, ಆ ಕಂಪ್ನಿ ನಮ್ದು ಕಂಪ್ನಿ ಅಂತಾರ, ನಮ್ಮ ಸಭೆ ಅಂತಾರ. ಅದೊಂದು ಸಭೆನಾ, ಅದೊಂದು ಕಂಪ್ನಿನ, ಅವನು ಬಾಸ ಅಂದ್ರೆ ಕೆಲಸ ಮಾಡುವ ತನಕ ನಮ್ಮ ಯಜಮಾನರು, ನಮ್ಮ ಸಾರು, ಅಲ್ಲಿ ಬಿಟ್ಟ ಮೇಲೆ ಅವ್ರು ಯಾರೋ ನಾವು ಅಷ್ಟಕ್ಕೆ ಬಿಟ್ರೆ ಹೋಗ್ಲಿ, ಇಲ್ಲದೆ ಇರೋದೆಲ್ಲ ನಾವು ಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ನಿಮಗೆ ಗೊತ್ತಾ ಅವ್ರು ಏನಂತ? ರಮೇಶ್ ಪಾಸ್ಟರ್ ನೋಡಕ್ಕೆ ಹೆಂಗಿರೋದು ಮುಂದ್ಗಡೆ, ಹಿಂದ್ಗಡೆ ನಿಮಗೆ ಗೊತ್ತಿಲ್ಲ ಅಲ್ವಾ. ಚೆನ್ನಾಗಿರುವಾಗ ಇವರಂತ ಪಾಸ್ಟರ್ ಇಲ್ಲ, ಇವರಂತ ಬಾಸ್ ಇಲ್ಲ, ಇವರಂತ ಬ್ರದರ್ ಇಲ್ಲ, ಇವರಂತ ಅತ್ತೆ ಇಲ್ಲ, ಸೊಸೆ ಇಲ್ಲ.
ಏನಾದರೂ ಎಡವಟ್ಟಾಯಿತು ಅಂದರೆ ನಾವೇ ಉಪ್ಪು ಖಾರ ಹಾಕಿ ಮಸಾಲ ಹಾಕಿ ಇನ್ನೂ ಸ್ವಲ್ಪ ಹೇಳ್ಬಿಡ್ತೇವೆ. ಈಗ ಆದರೆ ಹಾಗರಳ ವಿಷಯ ಹೇಗಾಯ್ತಂದ್ರೆ, ಹಾಗರಳು ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ನನ್ನ ಪ್ರಿಯ ದೇವಜನ, ಒಂದು ವಿಷಯ, ನಾವು ಓಡಿ ಹೋಗುವಾಗಲೂ, ನಾವು ಬಾಧೆ ಪಡುವಾಗಲೂ, ನಾವು ಕಷ್ಟಪಡುವಾಗಲೂ ಕರ್ತನು ನಮ್ಮನ್ನ ಅರಿತಿದ್ದಾನೆ. ಹಲ್ಲೆಲೂಯ. ಅದರಲ್ಲಿ ಒಂದು ವಿಷಯ ಏನು ಗೊತ್ತಾ? ನಿಮಗೂ ನನಗೂ ಕೋಪ ಬರುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ. ಆವಾಗ ಬಾಯಿ ಕಂಟ್ರೋಲಲ್ಲಿ ಇರಬೇಕು. ಏನು? ಆವಾಗ ಕೆಲಸದಿಂದ ತೆಗೆದಿದ್ದೀನಿ ಅಂದ ತಕ್ಷಣ ಕೋಪ ಪಿತ್ತ ನೆತ್ತಿಗೆ ಏರ್ಬಿಡ್ತದೆ. ನನ್ನನ್ನೇ ತೆಗಿತೀರಾ, ನೋಡ್ಕೋತೀನಿ ಅಂತ ಕೆಲವರು ಅಲ್ವಾ? ಆ ರೀತಿಯಾಗಿ ಮಾತಾಡಲಿಲ್ಲ ಹಾಗರಳು. ದೇವಜನವೇ, ನಾವು ಕೂಡ ಕೋಪದಲ್ಲಿದ್ದಾಗ, ನೋವಾದಾಗ, ಸೋತಾಗ, ನಮಗೆ ಏನಾದರೂ ನಮಗೆ ನಷ್ಟವಾದಾಗ ನಾವು ಹೇಗೆ ನಡ್ಕೊಳ್ತೀವಿ, ಹೇಗೆ ಮಾತಾಡ್ತೀವಿ, ಅದು ಬಹಳ ಬಹಳ ಮುಖ್ಯ. ಇವತ್ತು ನೀವು ಒಂದು ಬಾಡಿಗೆ ಮನೆಯಿಂದ ಓಡುತ್ತಿರಬಹುದು, ಒಂದು ಜಾಬಿಂದ ಓಡುತ್ತಿರಬಹುದು, ಒಂದು ಸ್ಥಳದಿಂದ ಓಡುತ್ತಿರಬಹುದು. ಆದರೆ ನಮ್ಮ ಗುಣಲಕ್ಷಣ ಬಿಟ್ಟು ಕೊಡಬಾರದು. ಯಾರೇ ಮಾತಾಡಲಿ, ಒಬ್ಬರ ಹತ್ರ ನಾವು ತಪ್ಪಾಗಿ ಮಾತಾಡೋದು, ಇನ್ನೊಬ್ಬರ ಹತ್ರ ಒಳ್ಳೆಯವರಾಗಿ ಮಾತಾಡೋದು ಮಾತಾಡಬಾರ್ದು. ಎಲ್ಲೇ ಮಾತಾಡಿದ್ರು ಸತ್ಯ ಮಾತಾಡಬೇಕು. ಯಾರ ಮುಂದೆ ಮಾತಾಡಿದ್ರು ನಿಯತ್ತಾಗೆ ಮಾತಾಡಬೇಕು. ಯಾಕೆಂದ್ರೆ ಯಾರು ಯಾವಾಗ ಎಲ್ಲಿ ಏನು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಗೊತ್ತಿಲ್ಲ. ಬಹಳ ಹುಷಾರಾಗಿರ್ಬೇಕು. ಹಾಗರಳು ಕೂಡ ಸಿಕ್ಕವರ ಹತ್ರ ಅವಳು ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಅಂತ ಹೇಳ್ಕೊಂಡು ಓಡಾಡಿಲ್ಲ. ನನ್ನ ಯಜಮಾನಿ ಹತ್ರದಿಂದ ಓಡಾಡ್ತಾ ಇದ್ದೀನಿ, ಕಂಪನಿ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ನಮ್ಮ ಸ್ಥಳ ಬಿಟ್ಟು ಹೋಗ್ತಾ ಇದ್ದೀನಿ. ಕಾರಣ ನನಗೆ ಇಲ್ಲಿ ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಒಂದು ಸ್ಥಳದಲ್ಲಿ ವಾಸ ಮಾಡೋಕ್ಕಾಗಿಲ್ಲ ಅಂದ್ರೆ, ಒಂದು ಮನೆಯಲ್ಲಿ ಇರೋಕ್ಕಾಗಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ಬೋದು, ಆದರೆ ಅಪಪ್ರಚಾರ ಮಾಡಬಾರ್ದು. ಅವರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಸುಳ್ಳು ಸುಳ್ಳಾಗಿ ನಾವು ಆಪಾದನೆ ಮಾಡಬಾರ್ದು. ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳುತ್ತೇನೆ ನೋಡ್ರಿ. ನಾವು ಮುಂದೆ ನೋಡುವಾಗ ಆದಿಕಾಂಡ ಗ್ರಂಥ ನೀವು 16ನೇ ಅಧ್ಯಾಯದ 6ನೇ ವಚನವನ್ನು ನೋಡ್ರಿ. ಆದಿಕಾಂಡ 16:6 ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ವಿಷಯ ಕತೆ ಗೊತ್ತಿದೆಯಲ್ಲ ನಿಮಗೆ. ಈಗ ಸಾರಾಯಳು ಕೇಳ್ತಾಳೆ ಯಜಮಾನ್ ಹತ್ರ, ಅಬ್ರಾಹ್ಮನ ಹತ್ರ, ನೀನು ದಾಸಿನ ತಗೊಂಬಂದು ನನ್ನ ತಲೆ ಮೇಲೆ ಕಟ್ಟಿದೀಯಾ, ಅವಳಿಗೆ ಸ್ವಾತಂತ್ರ್ಯ ಕೊಟ್ಟಿದೀಯಾ, ಈಗ ನನ್ನನ್ನ ಅವಳನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಹೇಳಿದಾಗ ಅಬ್ರಾಹ್ಮನ್ ಹೇಳ್ತಾನೆ, ನೋಡಮ್ಮ, ನಿನ್ನ ದಾಸಿ ನಿನ್ನ ಕೈಯಲ್ಲೇ ಇದ್ದಾಳೆ, ನಿನ್ನ ಕೈಯಲ್ಲೇ ಇದ್ದಾಳೆ, ನಿನ್ನ ಮನಸ್ಸಿಗೆ ಹೆಂಗೆ ಬರುತ್ತೆ ಹಂಗೆ ನೀನು ಮಾಡು ಅಂತ ಹೇಳಿದ. ಆವಾಗ ಏನು ಮಾಡಿದ್ಲು ಸಾರಳು? ಏನು ಹೇಳ್ತಾ ಇದೆ ಅಲ್ಲಿ? ಸಾರಳು ಏನು ಮಾಡುದು? ಮನಸ್ಸು ಬಂದಂತೆ ಮಾಡುದು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಏನು ಮಾಡಿದ್ಲು? ಈಗ ಆಗರಳಿಗೆ ಅನ್ಯಾಯ ಆಗ್ತಾ ಇದೆಯಾ? ಅನ್ಯಾಯ ಆಗ್ತಾ ಇದೆಯಾ? ಆಗ್ತಾ ಇದೆ ಅಂದ್ರೆ ಹೂ ಅನ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ರಿ. ಆಗ್ತಾ ಇದೆ. ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? 5ನೇ ವಚನ ಹೋದ್ರಿ. 5ನೇ ವಚನ ಹೇಳ್ತದೆ, ಆಗ ಸಾರಾಯಳು ಅಬ್ರಾಹ್ಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೇ, ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡಿದಳು. ಇವಾಗ ಏನು ಹೇಳ್ತೀರಾ? ಅದೇನು ಹೇಳ್ತಾರಲ್ಲ, ಅಯ್ಯೋ ಪಾಪ ಅಂದ್ರೆ ಅಲ್ಲೇ ಹೋಯ್ತು ಅಂತೆ. ಅಯ್ಯೋ ಪಾಪ, ಅದೇನೋ ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಪಾಪ ಅಂತ ಸೀರೆ ಕೊಟ್ರೆ, ಹಳೆ ಸೀರೆ ಕೊಟ್ರೆ ಏನು ಮಾಡ್ಲಂತೆ, ಮನೆಯಿಂದ ಹೋಗಿ ನೇಣು ಹಾಕೊಂಡ್ಲಂತೆ. ಏನಂದ್ರೆ ಮೊಳ ಹಾಕಿದ್ರ, ಏನು ಹಾಕಿದ್ರು ಬಿಡಿ ಅಂದ್ ಒಂದೊಂದು ಕಡೆ ಒಂದೊಂದು. ಅಯ್ಯೋ ಪಾಪ ಅಂತ ಏನು ಮಾಡಿದ್ಲು ದಾಸಿ ಅವಳು ಆ ಕಾಲಗಳಲ್ಲಿ. ಪಾಪ ಅಂತ ಅವಳು ತಂದ್ರೆ ಈಗ ಏನು ಮಾಡ್ತಾ ಇದ್ದಾಳೆ? ತನ್ನ ಯಜಮಾನಿಯಾದಂಥ ಸಾರಾಯಳ ವಿರುದ್ಧವಾಗಿ ಯಾಕೆ ತಾತ್ಸಾರ ಮಾಡ್ತಾ ಇದ್ದಾರೆ. ಕೆಲವು ಸಾರಿ ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ ನಿನ್ ಬಂಜೆ, ನಿನಗೆ ಮಕ್ಕಳಾಗಿಲ್ಲ, ನಿನ್ನಲ್ಲೇ ಕೊರತೆ ಇರೋದು, ನನಗೆ ಮಕ್ಕಳಾಯಿತು ಮತ್ತೆ ನಿನ್ಗೆ ಯಾಕಾಗಿಲ್ಲ ಅಂದ್ರೆ ದಾಸಿ ತರ ಇರಬೇಕು. ದೀನತೆಯಿಂದ, ಸರ್ ನೀವು ನನಗೆ ಕೆಲಸ ಕೊಟ್ರಿ ಥ್ಯಾಂಕ್ ಯು, ನೀವು ನನಗೆ ವಿದ್ಯಾಭ್ಯಾಸ ಕೊಟ್ರಿ ಥ್ಯಾಂಕ್ ಯು ಅಂತ ಹೇಳ್ಬೇಕು ಹೊರತು, ಏನು ನೀವು ಕೊಟ್ಟಿದ್ದು ನಾನೇ ಓದಿದ್ದು, ನೀವೇನು ಹೆಲ್ಪ್ ಮಾಡಿದ್ದು ನಾನೇ ಬೆಳೆದಿದ್ದು ಅಂದರೆ ಅದು ತಪ್ಪು. ನಾವು ನಮ್ಮ ಸ್ಥಿತಿಯನ್ನು, ನಮ್ಮ ಹೀನತೆಯನ್ನು ನೆನೆಸಿಕೊಂಡು ನಾವು
ಕೃತಜ್ಞತೆ ಉಳ್ಳವರಾಗಿರಬೇಕೇ ಹೊರತು ನಾವೇನು ಮಾಡಬಾರ್ದು, ಬಾಸಿಗೆ ಮೇಲೆ ನಾವು ಏನು ಮಾಡಬಾರ್ದು, ಬಾಸ್ ಥರ ನಡ್ಕೊಳ್ಬಾರ್ದು. ಯಾವಾಗ ಹಾಗರಳು ಈ ಒಂದು ಸಾರಾಯಳನ್ನ ತಾತ್ಸಾರ ಮಾಡಕ್ಕೆ, ಗೇಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು, ಆಗ ಸಾರಳಿಗೂ ಕೂಡ ಉರಿತು. ಅವಳು ಆಕೆಗೆ ಏನು ಮಾಡಿದ್ಲು, ಸಾಧಾರಣವಾಗಿ ಇಲ್ಲಿ ಏನಾಯಿತು, ಸಾಧಾರಣವಾಗಿ ಅಬ್ರಹಾಮನ ಮೇಲೆ ಹೋಯಿತು. ಅಬ್ರಹಾಮ ನಿನಗಿಷ್ಟ ಬಂದಂಗೆ ಮಾಡಮ್ಮ ಅಂತ ಹೇಳಿದ್ರು. ಆವಾಗ ಬಾಧಿಸಿದಳು, ಈಗ ಓಡಿ ಹೋದಳು. ಈಗ ಸರಿ, ನಮಗೀಗ ಅನಿಸ್ತಾ ಇದೆ, ಓಕೆಪ್ಪ ಇವರ ಪರಿಸ್ಥಿತಿ ಈ ಥರ ಇದೆ, ಆಯಿತು ಆಗರಳು ಓಡೋಗಿದ್ದೆ ಒಳ್ಳೇದಾಯಿತು ಅಂತ ಹೇಳಿದ್ರೆ, ಇಲ್ಲಿ ದೇವದೂತನ ಒಂದು ಕೌಂಟರ್ ಕೊಡ್ತಾ ಇದ್ದಾರೆ. ಏನು ಆ ಕೌಂಟರ್ ಅಂದರೆ, ಆದಿಕಾಂಡ ಗ್ರಂಥ 16ನೇ ಅಧ್ಯಾಯ 9ನೇ ವಚನವನ್ನು ನೋಡ್ರಿ. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಆಗುತ್ತಾ? ನಮಗೆ ಯಾರಾದರೂ ಜಗಳ ಮಾಡಿದ್ದೀವಿ, ಹೋಗಿ ಅವ್ರ ಹತ್ರ ಮಾತಾಡ್ರಿ ಅಂದ್ರೆ ಮಾತಾಡ್ತೀವಾ? ಆಲ್ರೆಡಿ ಜಗಳ ಮಾಡಿ ಬಂದಿದ್ದೀವಿ, ಇವಾಗ ನೀವು ಕಾಂಪ್ರಮೈಸ್ ಮಾಡಕ್ ಬಂದಿದ್ದೀರಾ? ಕಾಂಪ್ರಮೈಸ್ ಮಾಡಕ್ಕೆ ಪಾಸ್ಟ್ರೇ ಹೇಳ್ಬೋದು, ಅಯ್ಯ ಬೇರೆ ಏನಾದರೂ ಹೇಳ್ರಿ, ಆದರೆ ನಮ್ಮ ಯಜಮಾನರನ್ನು ಕ್ಷಮಿಸೋ ಮಾತು ಮಾತ್ರ ಹೇಳ್ಬೇಡ್ರಿ, ನನ್ನ ಸಹೋದರನನ್ನು ಕ್ಷಮಿಸೋ ಮಾತು ಹೇಳ್ಬೇಡ್ರಿ. ಯಾಕೆಂದ್ರೆ ಆಗಲ್ಲ, ಇವಾಗ ತಾನೇ ಜಸ್ಟ್ ಜಗಳ ಆಗಿದೆ, ನಾನು ಹೋದ್ರೆ ತಿರುಗಿ ನನಗೆ ಅವಮಾನ ಆಗುತ್ತೆ, ನನ್ನನ್ನು ಕೀಳಾಗಿ ನೋಡ್ತಾರೆ, ತಿರುಗಿ ಬಂದ್ಲು ಮಾನ ಮರ್ಯಾದೆ ಇಳ್ದೋಳು ಅಲ್ವಾ, ಹಿಂಗೆ ಅಂತಾರೆ ನೋಡು, ತಿರುಗಿ ಬಂದ್ಲು ನನ್ನ ಹತ್ರ ಮಾತಾಡಕ್ಕೆ ಅಂತಾರೆ, ನಾನು ಹೋಗಲ್ಲ ಅಂತ ಅನ್ಬೋದಲ್ವಾ? ದೇವದೂತನಂದ್ರೆ ದೇವ್ರ ಸಮಾನ. ದೇವ್ರು ಬಂದು, ಆಯ್ತಮ್ಮ ನಿನ್ಗೆ ಅನ್ಯಾಯ ಆಗಿದೆ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಬೇಕಾಗಿರೋದು ಬಿಟ್ಟು, ಹೋಗಿ ನೀನು ಸಾರಿ ಕೇಳು, ನೀನು ಆಯಮ್ಮನ ಹೇಳ್ದಂಗೆ ನೀನು ನಡ್ಕೋ ಅಂತ ಹೇಳಿದ್ರೆ ಹಾಗರಳಿಗೆ ನೋವಾಗುತ್ತಾ? ನೋವಾಗಲ್ಲ? ನೋವಾಗುತ್ತೆ. ಆದರೆ ನೋಡಿ, ದೇವದೂತನ ಹೇಳ್ತಾ ಇರೋದಮ್ಮ, ಹೋಗಿ ನಿನಗೆ ಆಶೀರ್ವಾದ ಬೇಕಾದರೆ ನಾನು ಹೇಳ್ದಾಗಿ ನೀನು ಮಾಡು, ಇನ್ನೂ ಸ್ವಲ್ಪ ದಿನ ಸಹಿಸಿಕೋ. ಏನ್ ಮಾಡಬೇಕು? ಸಹಿಸ್ಕೋ. ಹೋಗು, ಹಿಂತಿರುಗಿ ಹೋಗಿ ಹೇಗೆ ನಡ್ಕೋಬೇಕಂತೆ? ತಗ್ಗಿ ನಡ್ಕೋ. ನಾವಾಗಿದ್ರೆ, ಅಯ್ಯ ನನ್ನ ಮನೆಗೆ ಹೋಗ್ತೀನಿ, ಅಯ್ಯಮ್ಮ ಒಂದು ಮಾತು ನನ್ನ ವಿರೋಧವಾಗಿ ಮಾತಾಡಬಾರ್ದು, ನಮ್ಮ ಬಾಸು ಒಂದು ಮಾತು ಮಾತಾಡಬಾರ್ದು. ನನಗೆ ಕೆಲವರು ಫೋನ್ ಮಾಡ್ತಾರೆ, ಫಾಸ್ಟರ್ ನನ್ನ ಬಾಸೇ ನನಗೆ ಫೋನ್ ಮಾಡಿ ಹಿಂತಿರುಗಿ ಕರಿಬೇಕು, ನಾನು ಯಾಕೆ ಹೋಗ್ಬೇಕು? ಬಾಸ್ ಯಾಕೆ ನಿಮ್ಮನ್ನು ಕರೀತಾರೆ? ಅವಶ್ಯಕತೆ ಇರೋದು ನಿಮ್ಗೆ ತಾನೇ, ನಾವೇ ತೆಗೆದುಕೊಳ್ಬೇಕು ತಾನೆ, ನಮಗೆ ಜಾಬ್ ಬೇಕು, ನಮಗೆ ಆದಾಯ ಬೇಕು. ಬಾಸ್ ನಮಗೆ ಫೋನ್ ಮಾಡಂಗೆ ಮಾಡಬೇಕು. ಓಕೆ, ಒಂದೊಂದು ಸಾರಿ ನಿಮಗೆ ತಪ್ಪಿಲ್ಲ ಅಂದರೆ ಓಕೆ, ನೀವೇ ಮೂತಿ ತಿರ್ಸ್ಬಿಟ್ಟು ನೀವೇ ಏನೇನೋ ಮಾತಾಡಿಬಿಟ್ಟು ಇನ್ನೊಂದು ಸಾರಿ ಈ ಕಡೆ ತಲೆ ಇಟ್ಟರೆ ಅವಾಗ ನೋಡ್ರಿ, ಇನ್ನೊಂದು ಸಾರಿ ನಿಮ್ಮ ಹತ್ರಕ್ಕೆ ಬಂದರೆ ಅವಾಗ ನೋಡ್ರಿ, ಇನ್ನು ಜಾಸ್ತಿ ಏನೇನೋ ಮಾತುಗಳು ಹೇಳ್ತಾರೆ, ಅವೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಹೇಳ್ಬಿಡ್ತಾರೆ. ಆಮೇಲೆ ಕೆಲಸ ಇಲ್ಲದೆ ಇದ್ದಾಗ, ದೇವರೇ ನನ್ನ ಕೆಲಸ ಹೋಯ್ತು, ನಮ್ಮ ಯಜಮಾನರು ನಮ್ಮ ಬಾಸು ನಮ್ಮನ್ನು ಬಾಧಿಸಿದ್ರು, ನನಗೆ ಹಿಂಗಾಗೋಯ್ತು ಅಂತ ಹೇಳ್ತೇವೆ. ಹಾಗರಳು ಮಾಡಿದ್ದು ತಪ್ಪಾಗಿತ್ತು, ನೋವಾಯಿತು, ಸಹಿಸಕ್ಕಾಗಿಲ್ಲ, ಓಡಿ ಬಂದ್ಲು. ಈಗ ಸಾರಳು ಹಿಂತಿರುಗಿ ಹೋಗ್ತಾಳ ಹೋಗಲ್ವಾ? ಆಗರಳು ಹಿಂತಿರುಗಿ ಹೋಗ್ತಾಳ ಹೋಗಲ್ವಾ? ಡೌಟ್ ಇದೆ. ಹೋಗ್ತಾಳೆ. ಏನ್ ಮಾಡ್ತಾಳೆ? ದೇವರು ಹೇಳುವಂತ ರೂಲ್ಸ್ ನಾವು ಪಾಲಿಸಲೇಬೇಕು. ಪ್ರೀತಿಸು ಅಂದರೆ ಪ್ರೀತಿಸಬೇಕು, ಕ್ಷಮಿಸು ಅಂದರೆ ಕ್ಷಮಿಸಬೇಕು, ತಗ್ಗಿ ನಡ್ಕೋ ಅಂದರೆ ತಗ್ಗಿ ನಡಿಬೇಕು. ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನು ನಾವು ಮಾಡಲೇಬೇಕು. ಒಂದು ವಿಷಯ ಏನಂದ್ರೆ, ಹಾಗರಳು ಮಾಡಿದಳು. ನಾವು ಅನೇಕ ಸಲ ಅಂದುಕೊಳ್ಳುತ್ತೇವೆ, ಹಾಗರಳಿಗೆ ಅವರ ಸಂತತಿಗೆ ಇಷ್ಟೊಂದು ಆಶೀರ್ವಾದ ಯಾಕೆ ಅಂತ. ನಾವಾಗಿದ್ರೆ ನಿಜವಾಗಿ ಹಿಂದಕ್ಕೆ ಹೋಗಲ್ಲ. ನಾವಾಗಿದ್ರೆ ನನಗೇನಾದರೂ ಒಂದು ಮರ್ಯಾದೆ ಕೊಡಿಸು ದೇವರೇ, ಅವಾಗ ನಾನಲ್ಲಿ ಹೋಗ್ತೀನಿ, ನನಗೊಂದು ಸ್ಥಾನ ಕೊಡಿಸು, ನಾನಲ್ಲಿ ಹೋಗ್ತೀನಿ, ಆ ರೀತಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ಆದರೆ ಹಾಗರಳು ಆ ರೀತಿ ಡಿಮ್ಯಾಂಡ್ ಮಾಡಲಿಲ್ಲ. ಆಯ್ತು ನಾನು ಹಿಂತಿರುಗಿ ಹೋಗ್ತೀನಿ ಅಂತ ಏನು ಮಾಡಿದ್ಲಾಕೆ? ಹಿಂತಿರುಗಿ ಹೋದಳು. ನನ್ನ ಪ್ರಿಯ ದೇವಜನವೇ, ಒಂದು ಮಾತು ನಿಮಗೂ ನನಗೆ ತಿಳಿದಿರಲಿ, ನಿಮಗಾಗುತ್ತಿರುವ ಈ ರೀತಿಯಾದಂಥ ಸಾರಾಯಳಿಂದ
ಹಾಗರಳಿಗೆ ಆದ ಅವಮಾನದಂತೆ ನಿಮಗೂ ನನಗೂ ಆಗುತ್ತಿರುವ ಅನ್ಯಾಯ, ಮೋಸ, ನೋವು, ಕಷ್ಟ ದೇವರಿಗೆ ಗೊತ್ತಿಲ್ಲ ಎಂದು ನೆನೆಸಬೇಡಿರಿ. ದೇವರಿಗೆ ಗೊತ್ತು, ನಿಮ್ಮ ಹೆಸರು ಗೊತ್ತು, ನಿಮ್ಮ ಸ್ಥಾನ ಗೊತ್ತು, ನಿಮಗಾಗಿರೋ ನೋವು ಗೊತ್ತು, ನಿಮಗಾಗಿರೋ ಕಷ್ಟ ಗೊತ್ತು, ಎಲ್ಲ ಗೊತ್ತು. ನೀವು ಓಡಿ ಹೋಗುವಾಗಲೂ ದೇವರು ಗೊತ್ತಿದ್ದರೂ ನೀನು ಎಲ್ಲಿ ಹೋಗ್ತಾ ಇದೀಯಾ, ಎಲ್ಲಿಂದ ಬರ್ತಾ ಇದೀಯಾ ಅಂತ ಎಲ್ಲ ಮಾತಾಡಿದಾಗ, ನೋಡಮ್ಮ ಈಗ ಮಾಡಬೇಡ, ನೀನು ಮಾಡಿರೋದು ತಪ್ಪು, ನೀನು ಹಿಂತಿರುಗಿ ಹೋಗು ಅಂತ ಹೇಳಿದಾಗ ಏನು ಮಾಡಿದ್ಲು? ಆಕೆಯು ಹಿಂತಿರುಗಿ ಹೋದಳು. ಪ್ರಲಾಪಗಳ ಗ್ರಂಥದಲ್ಲಿ ಅದರ 3ನೇ ಅಧ್ಯಾಯ 40ನೇ ವಚನದಲ್ಲಿ ಪ್ರಲಾಪ 3:40 ಹೇಳುತ್ತದೆ, ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ನಾನು ಹೇಳ್ಬೋದು, ನನಗೆ ಅನ್ಯಾಯ ಆಗಿದೆ, ನನಗೆ ಮೋಸ ಆಗಿದೆ, ನನಗೆ ತೊಂದರೆ ಆಗಿದೆ ಅಂತ ನಾನು ಹೇಳ್ಬೋದು. ಆದರೆ ಫಸ್ಟ್ ಬೇರೆಯವರನ್ನ ದೂಷಣೆ ಮಾಡುವುದಕ್ಕಿಂತ ಮೊದಲು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ನಡ್ಕೊಂಡಿದ್ದು ಚೆನ್ನಾಗಿದೆಯಾ, ನಾನು ಮಾತಾಡಿದ್ದು ಸರಿಯಾಗಿದೆಯಾ, ನನ್ನ ಸ್ಥಾನಕ್ಕೆ ತಕ್ಕಂತೆ ನಾನು ನಡ್ಕೊಂಡಿದ್ದೀನಾ ಅನ್ನೋದು ನಾವು ನೋಡಬೇಕು. ಅದನ್ನು ನಾವು ಅನೇಕ ಸಾರಿ ಜನರು ನೋಡೋದಿಲ್ಲ. ಅದಕ್ಕೆ ಏನಂದರೆ ಬಾಧೆಗಳು, ಅಲ್ಲಿ ಓಡ್ತಾರೆ, ಇಲ್ಲಿ ಓಡ್ತಾರೆ, ಇಲ್ಲಾಗುತ್ತೆ, ಅಲ್ಲಾಗುತ್ತೆ, ತೊಂದರೆಗಳಾಗುತ್ತೆ. ದೇವರು ವಾಕ್ಯ ಹೇಳುತ್ತದೆ ಏನು ಮಾಡಬೇಕಂತೆ? ನಮ್ಮ ನಡತೆಯನ್ನು ನಾವು ಶೋಧಿಸಿಕೊಂಡು ಪರೀಕ್ಷಿಸಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಾಲೆಲೂಯ. ನಾವು ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಏನಾದರೂ ನಮಗೊಂದು ತೊಂದರೆ ಆಯ್ತಾ, ನೋವಾಯ್ತಾ, ನಷ್ಟ ಆಯ್ತಾ, ತೊಂದರೆ ಆಗ್ತಾ ಇದೆಯಾ, ಬೇರೆಯವರದೇ ತಪ್ಪಿರ್ಬೋದು. ಫಸ್ಟ್ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ನನ್ನ ಕಡೆಯಿಂದ ಏನಾದರೂ ತಪ್ಪಿದೆಯಾ? ಯಾಕೆಂದ್ರೆ ನಮ್ಮ ಕಡೆ ತಪ್ಪಿಟ್ಕೊಂಡು ದೇವರ ಹತ್ರ ವಾದ ಮಾಡೋಕ್ಕೆ ನಮ್ಮ ಕೈಯಲ್ಲ, ಸಾಧ್ಯ ಇಲ್ಲ. ನಮ್ಮ ಕಡೆ ತಪ್ಪಿಟ್ಕೊಂಡು ನಾವು ವಾದ ಮಾಡಬಾರ್ದು ಕೂಡ. ನಮ್ಮ ಕಡೆ ಏನಾದರೂ ತಪ್ಪಿದ್ರೆ ದೇವರ ಹತ್ರ ಕ್ಷಮೆ ಕೇಳಿ, ಆ ವ್ಯಕ್ತಿ ಹತ್ರ ಕ್ಷಮೆ ಕೇಳಿ, ದೇವರ ಈಗ ನನಗೆ ಸಹಾಯ ಮಾಡಪ್ಪ ಅಂತ ನಾವು ದೇವರನ್ನ ಕೇಳುವವರಾಗಿರಬೇಕು. ಈ ಹಾಗರಳು ಹಾಗೆ ತನ್ನನ್ನು ಪರೀಕ್ಷಿಸಿಕೊಂಡು ಹೋದಳು. ಅಲ್ಲಿಗೆ ಸರಿ ಹೋಯ್ತಾ ಕುಟುಂಬ? ಸರಿ ಹೋಯ್ತಾ ಕುಟುಂಬ? ಅಲ್ಲಿ ಸರಿ ಹೋಗಲಿಲ್ಲ. ಕುಟುಂಬಗಳಲ್ಲಿ ನಿಜವಾಗಿ ಬಿದ್ದ ಬೆಂಕಿ ಸುಲಭವಾಗಿ ಆರೋದಿಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಒಳಗಡೆನೇ ಇರುತ್ತದೆ. ಯಾಕೆಂದರೆ ನಾವೆಷ್ಟೇ ಕ್ಷಮಿಸಿದ್ರು, ನಾವೆಷ್ಟೇ ಒಟ್ಟಾಗಿ ಹೋದರೂ ತಿರುಗಿ ಮೊದಲಿಗೆ ಬರುತ್ತದೆ. ನೀನು ಹಂಗೆ ಮಾಡಿದ್ದೆ, ನಾನು ಮರ್ತೋಗಿದ್ದೀನಿ ಅಂದ್ಕೊಂಡಿದ್ದೀಯೇನು ಅಲ್ವಾ? ನಾವು ಒಂದ್ಸಾರಿ ಕ್ಷಮಿಸಿದ್ರೆ ಮರ್ತೋದ್ರೆ ಬಿಟ್ಬಿಡ್ಬೇಕು ತಾನೆ. ನಾವು ಯಾವಾಗಾದರೂ ಮನುಷ್ಯರು ಬಿಟ್ಬಿಟ್ಟಿದೀವ? ಬಿಟ್ಬಿಡಲ್ಲ. ನಾವೇನು ಮಾಡ್ತೀವಿ? ಜ್ಞಾಪಕ ಮಾಡಿಕೊಂಡು, ಸರ್ ನೀವು ಅವತ್ತು ಹಂಗೆ ಅಂದಿದ್ದು ನನಗೇನು ಜ್ಞಾಪಕ ಇಲ್ವಾ ಸರ್? ಎಲ್ಲೇ ಆಗಲಿ, ಮನೆಯಲ್ಲೆಲ್ಲ ಆಗಲಿ, ಆಫೀಸಲ್ಲಾಗಲಿ, ಕಾಲೇಜಲ್ಲಾಗಲಿ, ಸ್ಕೂಲಲ್ಲಾಗಲಿ, ನಾವು ಹಳೇದನ್ನು ಮರ್ತೋಗಲ್ಲ, ಮತ್ತೆ ಜ್ಞಾಪಿಸ್ತೇವೆ. ಅಂದರೆ ಅದರ ಅರ್ಥ ಪೂರ್ತಿಯಾಗಿ ಅದು ನಾವು ಮರೆತಿಲ್ಲ. ಈ ಬೆಂಕಿ, ಈ ಜಗಳ, ಈ ಮನಸ್ತಾಪ ಅವರ ಮಧ್ಯದಲ್ಲಿ ಹೋಗಲಿಲ್ಲ. ನಾವು ನೋಡುತ್ತೇವೆ ಈಗ ಮತ್ತೆ ಆದಿಕಾಂಡ ಗ್ರಂಥ 21ನೇ ಅಧ್ಯಾಯಕ್ಕೆ ಬರುವಾಗ, ಇದು ನಾವು ಓದಿದ ಭಾಗ 16ನೇ ಅಧ್ಯಾಯ. ಈಗ ನೆಕ್ಸ್ಟು 21ನೇ ಅಧ್ಯಾಯ 14ನೇ ವಚನವನ್ನು ಓದಿರಿ. ಅಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ, ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು, ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿ ಬಿಟ್ಟನು. ಈಗ ನಾನು ನಿಮ್ಮನ್ನು ಕೇಳ್ತೇನೆ, ಮೊದಲನೆಯ ಭಾಗಕ್ಕೂ ಎರಡನೆಯ ಭಾಗಕ್ಕೂ ಏನು ವ್ಯತ್ಯಾಸ ಇದೆ? ಮೊದಲನೇ ಸಾರಿ ಅವಳೇ ಓಡೋದ್ಲು, ಇವಾಗ ಅಬ್ರಹಾಮನು ಕಳಿಸ್ತಾ ಇದ್ದಾನೆ. ಯಾವುದು ಬೆಟ್ರು? ಅಬ್ರಹಾಮನು ಕಳಿಸೋದೇ ಬೆಟ್ರು. ಓಕೆ, ಕಂಪನಿಯನ್ನ ಹೇಳ್ದೆ ಕೇಳದೆ ಬಿಟ್ಟು ಓಡೋಗೋದು ತಪ್ಪು ತಾನೆ? ಯಾಕೆಂದ್ರೆ ಬಿಟ್ಟು ಓಡೋಗೋದು, ಕಾಯ್ತಾ ಇರ್ತಾರೆ ಸಂಬಳ ಬಿತ್ತು ಅಂದ ತಕ್ಷಣ. ಕೆಲವ್ರು ಏನು ಮಾಡ್ತಾರೆ, ಸಂಬಳ ಬಿತ್ತು ಅಂದರೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಗುಡ್ ಬೈ, ಓಕೆ ಹೋಗ್ಬಿಡ್ತಾರೆ. ಅದು ಸಾಧಾರಣ ನಡೆಯುವಂಥದ್ದು. ಎಲ್ಲೇ ಆಗಲಿ, ನಿಮಗೂ ನನಗೂ
ನಾವು ಎಷ್ಟೋ ಪ್ರಯತ್ನ ಮಾಡ್ತೀವಿ ಕೆಲವು ಸಾರಿ. ಹೌದು, ಕೆಲವು ಸಾರಿ ನಾವೇ ನಮ್ಮದೇ ತಪ್ಪು ಅಂತ ಇರ್ಬೋದು, ಕೆಲವು ಸಾರಿ ನಮ್ಮ ತಪ್ಪು ಇಲ್ಲದೇ ಇರ್ಬೋದು. ಮೊದಲನೆಯ ಸಾರಿಗೂ ಎರಡನೆಯ ಸಾರಿಗೂ ವ್ಯತ್ಯಾಸ ಇದೆ. ಅದೇನೆಂದರೆ ಮೊದಲನೆಯ ಸಾರಿ ಅವಳು ತಡ್ಕೊಳಕ್ಕಾಗದೆ ಓಡುವುದಳು, ಆದರೆ ಎರಡನೆಯ ಸಾರಿ ಅಬ್ರಹಾಮನೇ ಕಳಿಸ್ತಾ ಇದ್ದಾನೆ. ನೋಡಿ, ನಮ್ಮ ಕುಟುಂಬ ನಮ್ಮ ಜಾಗದಲ್ಲಿ ನಮ್ಮ ಮೇಲೆ ತಪ್ಪಿರಬಾರ್ದು, ಓಡಿ ಹೋದ್ರೆ ನಮ್ಮ ತಪ್ಪು. ಆದರೆ ಅವರೇ ಕಳಿಸಿದರೆ ನಮ್ಮ ತಪ್ಪು. ಮೊದಲನೇ ಸಾರಿ ಆಕೆ ಕೈಯಲ್ಲಿ ಏನೂ ಇಲ್ಲ, ಆದರೆ ಎರಡನೆಯ ಸಾರಿ ಅಬ್ರಹಾಮನು ಏನಂತ ಕರೀದ ಇದರಲ್ಲಿ, ಒಂದು ಬುತ್ತಿಯನ್ನು, ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು, ಮಗುವನ್ನು ಕೊಟ್ಟು ಹೋಗಮ್ಮ ಅಂತ ಕಳಿಸ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ವ್ಯತ್ಯಾಸ, ಇಲ್ಲಿ ಹೋಗ್ಬಿಟ್ರು, ಈಗ ಮತ್ತೆ ಬರ್ತಾ ಇದ್ದಾರೆ ಯಾರು? ದೇವದೂತರು. ಆ ದೇವದೂತರು ಬರುವಾಗ 17ನೇ ವಾಕ್ಯವನ್ನು ನೋಡ್ರಿ, ಆದಿಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯ. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ ನಿನಗೇನಾಯಿತು ಅಂತ ಕೇಳ್ತಾರೆ. ಮೊದಲನೇ ಸಾರಿ ಹೆಂಗ್ ಕರೆದ ದೇವದೂತ ನೋಡಿ, ಮೊದಲನೇ ಸಾರಿ ಹೆಂಗ್ ಕರೆದ? ಸಾರಾಯಳ ದಾಸಿಯಾದ ಹಾಗರಳೆ ಅಂತ. ಆದ್ರೆ ಇಲ್ಲಿ ಹೆಂಗ್ ಕರೀತಾ ಇದ್ದಾನೆ? ಸ್ವಾತಂತ್ರ್ಯ ಸಿಕ್ತು, ಫ್ರೀಡಮ್. ಅಲ್ಲಿ ದೇವದೂತನು ಮೊದಲನೇ ಸಾರಿ ಕರೆದಾಗ ಇನ್ನೂ ಅವಳ ದಾಸಿನೇ, ಸಾರಾಯಳಿಗೆ ದಾಸಿನೇ, ಯಾಕೆಂದ್ರೆ ಓಡುವಾಗಿದ್ದಾಳೆ. ಆದರೆ ಈಗ ಅವಳು ದಾಸಿ ಅಲ್ಲ. ಈಗ ದೇವದೂತನ ಮಾತಿನಲ್ಲಿ ನೋಡ್ರಿ, ಹಾಗರಳೆ ನೇರವಾಗಿ ಸಂಬೋಧಿಸ್ತಾ ಇದ್ದಾರೆ. ಅಂದರೆ ಕೆಲವು ಸಾರಿ ನಮ್ಮ ಮೇಲೆ ಕೆಲವು ಒತ್ತಡ, ಜವಾಬ್ದಾರಿ, ನಿಭಾಯಿಸಬೇಕಾದ ಕಾರ್ಯಗಳು, ಪೂರ್ಣಗೊಳಿಸಬೇಕಾದ ಕಾರ್ಯಗಳು ಇನ್ನ ನಮ್ಮ ಮೇಲೆ ಇದ್ದರೆ ನಾವು ಅದನ್ನೇನು ಮಾಡಬೇಕು? ಕ್ಲಿಯರ್ ಮಾಡ್ಕೋಬೇಕು. ನನಗೊಬ್ಬರು ಸಹೋದರಿ ನನಗೆ ಕೇಳಿದ್ರು, ಪಾಸ್ಟರ್, ನಾನು ಒಬ್ಬರ ಮೇಲೆ ನಮಗೆ ಜಗಳ ಆಗಿದೆ, ಒಬ್ಬರಿಗೊಬ್ಬರು ತುಂಬ ಜಗಳ ಆಗಿ ಮನಸ್ತಾಪಗಳಾಗಿದೆ. ಈಗ ನಾನು ದೇವರ ಹತ್ರ ಕೂತ್ಕೊಂಡು ಉಪವಾಸ ಮಾಡಿ, ದೇವರೇ, ನಾನು ಮಾಡಿದ ತಪ್ಪಾಯಿತು, ನಾನು ಅವನ್ನ ಕ್ಷಮಿಸ್ತಾ ಇದ್ದೀನಿ, ಇನ್ನು ಅವ್ರಿಗೂ ನನಗೇನು ತೊಂದರೆ ಇಲ್ಲ, ನನ್ನನ್ನು ಕ್ಷಮಿಸು ಎಂದು ನಾನು ದೇವರ ಹತ್ರ ಕೇಳ್ತಾ ಇದ್ದೀನಿ, ಇದು ಸರಿನಾ ಎಂದು ಕೇಳಿದರು. ಓಕೆನಾ? ಇದು ಓಕೆನಾ? ಓಕೆ ಆಗಲ್ಲ. ಯಾಕೆ? ಕರೆಕ್ಟ್. ಯಾಕೆಂದ್ರೆ ಅದು ಮುಕ್ತಾಯ ಅಲ್ಲ. ನಿಮ್ಮ ಕಡೆಯಿಂದ ನೀವೇನೇನೋ ಹೇಳ್ಬೋದು, ದೇವರೇ ನಾನು ಒಳ್ಳೆಯವನು, ನಾನೇನೋ ತಪ್ಪು ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವರೇ ತಪ್ಪು ಅಂತ ಪ್ರೇಯರ್ ಎಷ್ಟೇ ಮಾಡ್ಬೋದು. ಆದರೆ ನಾವು ಆ ವ್ಯಕ್ತಿ ಹತ್ರ, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಕಾರ್ಯಗಳು ಏನೇ ಇರ್ಬೋದು, ನಾವು ದೇವರ ಹತ್ರ ಕ್ಷಮಾಪಣೆ ಕೇಳುವುದಕ್ಕಿಂತ ಮೊದಲೇ ನಾವು ಅವರ ಹತ್ರ ಹೋಗಿ ಏನು ಮಾಡಬೇಕು? ಕ್ಷಮಾಪಣೆ ಕೇಳಬೇಕು, ಇಲ್ಲವೇ ಸಂಧಾನ ಮಾಡಿಕೊಳ್ಬೇಕು, ಇಲ್ಲವೇ ಸರಿ ಹೋಗ್ಬೇಕು. ಆಮೇಲೆ ಆ ಸಿಸ್ಟರ್ ನನ್ನನ್ನು ಕೇಳಿದ್ರು, ಪಾಸ್ಟ್ರೇ, ಹಾಗಾದ್ರೆ ಈಗ ನಾವು ಒಂದು ವೇಳೆ ಕ್ಷಮಾಪಣೆ ಕೇಳಿದ್ದೀವಿ, ಮತ್ತೆ ನಾವು ಅವರೊಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧದಿಂದ ಹೋಗ್ಬೇಕಾ? ಬೇಕಾಗಿಲ್ಲ. ಯಾಕೆ ಗೊತ್ತಾ? ನೀವು ಇದಕ್ಕೆ ಮುಂಚೆ ಯಾವುದೋ ಒಂದು ಪಾಪದ ನಿಮಿತ್ತ, ಕೆಟ್ಟತನದ ನಿಮಿತ್ತ ನೀವು ಜಗಳ ಮಾಡ್ಕೊಂಡ್ರಿ. ಇನ್ನು ಮುಂದೆ ನಿಮ್ಮ ಜೊತೆ ನಾನು ಬರಲ್ಲ, ನೀವು ನಡೀತಾ ಇರೋ ದಾರಿ ಸರಿ ಇಲ್ಲ, ನೀವು ಮಾತಾಡ್ತಾ ಇರೋ ವಿಧ ಸರಿ ಇಲ್ಲ, ಆದರೆ ಸಾರಿ, ಇನ್ನು ಮುಂದೆ ನಾನು ನಿಮ್ಮ ಜೊತೆಲಿ ಬರ್ಲಿಕ್ಕಾಗಲ್ಲ, ಎಲ್ಲಾದರೂ ನೋಡಿದ್ರೆ ಹಾಯ್ ಬಾಯ್, ಆದರೆ ನಿನ್ನೊಟ್ಟಿಗೆ ನನಗೂ ನಿನಗೂ ಯಾವ ಸಂಬಂಧನೂ, ಬಿಸ್ನೆಸ್ ಪರವಾಗಿ ಆಗಲಿ, ಕೊಟ್ಟು ತೆಗೆದುಕೊಳ್ಳುವುದಾಗಿರಲಿ, ಯಾವುದೇ ಮುಂದಿನ ಕಾರ್ಯಗಳಲ್ಲಿ ನಿನಗೂ ನನಗೂ ಸಂಬಂಧ ಇಲ್ಲ. ಅದು ಬಹಳ ಮುಖ್ಯ. ದೇವರು ಕ್ಷಮಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅದೇ ರೀತಿ ಕ್ಷಮಿಸ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಒಂದಾಗ್ಬಿಟ್ಟು ಕುಡ್ಕೊಂಡ್ಬರೋದಲ್ಲ, ಮತ್ತೆ ಹೋಗಿ ಅನೈತಿಕತೆ ಮಾಡೋದಲ್ಲ, ಮತ್ತೆ ಕಳ್ಳತನಕ್ಕೆ ಹೋಗೋದಲ್ಲ, ಮತ್ತೆ ಅವ್ರ ಜೊತೆ ಸೇರಿ ಮೋಸ ಮಾಡೋಕೆ ಹೋಗೋದಲ್ಲ. ಈ ವಿಷಯಗಳ ದೇವರು ಹೇಳ್ತಾರೆ, ನೀನು ಮೋಸ ಮಾಡ್ತಾ ಇದೀಯ, ಅವ್ರ ಜೊತೆ ಸೇರಬೇಡ ಅಂತ ದೇವರು ಹೇಳಿರ್ತಾನೆ. ಮತ್ತೆ ನಾವು ಕ್ಷಮಿಸ್ಬಿಟ್ಟು ಮತ್ತೆ ಮೋಸ ಮಾಡಕ್ಕೆ ಹೋದ್ರೆ ಏನು ಪ್ರಯೋಜನ? ಕೆಟ್ಟದ್ದಕ್ಕೆ ನಾವು ಯಾವತ್ತೂ ಕೂಡ ಇಜ್ಜೋಡು ಆಗಲೇಬಾರದು. ಅದು ಬಹಳ ಮುಖ್ಯ. ಈಗ ಸರಿ, ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ದೇವದೂತನು ಈಗ ಈಕೆಯನ್ನ, ಹಾಗರಳೆ ನಿನಗೇನಾಯಿತು? ಮೊದಲನೆಯ ಸಾರಿ ದೇವದೂತನು ಏನಾಯಿತು, ಎಲ್ಲಿಂದ ಬರ್ತಾ ಇದೆಯಾ, ಎಲ್ಲೋಗ್ತಾ ಇದೆಯಾ, ಏನಾಯಿತು ಅಂತ ಕೇಳಿದ್ಲು.
ಅಯ್ಯ ಈ ಥರ ನನ್ನ ಯಜಮಾನಿ ನನ್ನನ್ನು ಬಾಧಿಸಿದಳು, ನಾನು ಓಡೋಗ್ತಾ ಇದ್ದೀನಿ ಅಂದ. ಬೇಡ ಬೇಡಮ್ಮ, ನೀನು ರಿಟರ್ನ್ ಹೋಗ್ಬೇಕು ಅಂತ ಕಳಿಸಿದ್ರು. ಆದರೆ ಈ ಸಾರಿ ಏನು ಹೇಳ್ತಾ ಇದ್ದಾರೆ ನೋಡಿ, ಈ ಸಾರಿ ಏನು ಹೇಳ್ತಾ ಇದ್ದಾನೆ, ಹಾಗಾರಳೆ ನಿನಗೇನಾಯಿತು ಅಂತ ಕೇಳಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಹಾಲೆಲೂಯ. ಆಗ ದೇವರಿಗೆ ಮೊರೆಯು ಕೇಳಿಸಲಿಲ್ಲ, ಆದರೆ ಈಗ ದೇವರಿಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ನಾವು ಮಾಡಬೇಕಾದ ಕಾರ್ಯಗಳನ್ನ ನಾವು ಮಾಡಿದರೆ, ನಡ್ಕೊಳ್ಳಬೇಕಾದ ವಿಧಾನವನ್ನು ತಿಳಿದು ನಾವು ನಡೆದುಕೊಂಡರೆ ದೇವರು ಖಂಡಿತವಾಗಿ ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಇಲ್ಲದೆ ಹೋದರೆ ದೇವರು ಹೇಳ್ತಾನೆ, ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ನೀನು ವಾಪಸ್ ಹೋಗು, ನೀನು ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಾ, ನೀನು ಕ್ಲಿಯರ್ ಮಾಡ್ಕೊಂಡು ಬಂದ್ರೇನೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದರು. ನನ್ನ ಪ್ರಿಯ ದೇವಜನರು, ಇವತ್ತು ಇದೊಂದು ನಮಗೆ ಪಾಠವಾಗಿರಬೇಕು. ಇದು ನಮ್ಮ ಜೀವಿತಗಳಲ್ಲಿ ನಾವು ಕ್ಲಿಯರ್ ಆಗಿರಬೇಕು. ಅವ್ರ ಕಡೆಯಿಂದ ನಮ್ಮನ್ನು ಏನಾದರೂ ಅಂದುಕೊಳ್ಳಿ, ಏನಾದರೂ ದೂಷಿಸಲಿ, ನಮಗದು ಬೇಕಾಗಿಲ್ಲ. ನಿಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆಯಾ? ನೀವು ದೇವರ ಮುಂದೆ, ದೇವರೇ ನನ್ನ ಪಾಲಿನದು ನಾನು ಮಾಡಬೇಕಾಗಿರೋದು ನಾನು ಮಾಡಿದ್ದೀನಿ ಅಲ್ವಾ, ನಾನು ಮಾಡಬೇಕಾಗಿರೋದು ನಾನು ಮಾಡಿದ್ದೀನಿ ಎಂದು ಹೇಳಿದರು. ನಾವು ಆ ರೀತಿಯಾಗಿ ಹೇಳುವುದಾದರೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ಅದೇ ರೀತಿಯಲ್ಲಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡುತ್ತೇವೆ. ವಿಮೋಚನಾ ಕಾಂಡ ಗ್ರಂಥದಲ್ಲಿ 3ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ಮೋಶೆ ಅವನೇನು ಮಾಡ್ತಾ ಇದ್ದಾನೆ, ಐಗುಪ್ತ ದೇಶದಿಂದ ಓಡಿ ಮಿದ್ಯಾನ್ ದೇಶಕ್ಕೆ ಹೋಗುತ್ತಾನೆ. ಮಿದ್ಯಾನ್ ದೇಶಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಅವನ ಮಾವನಾದಂಥ ಇತ್ರೋನನ ಮಂದೆಯನ್ನು ಮೇಯಿಸ್ತಾ ಇದ್ದಾನೆ. ಎಲ್ಲಿಂದ ಓಡಿ ಹೋದ ಇವನು? ಐಗುಪ್ತ ದೇಶದಿಂದ ಓಡಿ ಹೋದ. ದೇವರು ಆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡು ಮೋಶೆಗೆ ಏನು ಹೇಳ್ತಾರೆ ಗೊತ್ತಾ? ಮೋಶೆ, ನೀನು ಎಲ್ಲಿಗೆ ಹೋಗ್ಬೇಕು? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಐಗುಪ್ತ ದೇಶಕ್ಕೆ ಹೋಗ್ಬೇಕು. ಯಾಕೆ? ನೀನು ಸ್ವಲ್ಪ ಮಾಡಿ ಮುಗಿಸಿದೀಯಲ್ವಾ? ಏನು ಮಾಡಿದ್ದ? ಇಸ್ರಾಯೇಲರನ್ನ ಕಾಪಾಡೋದಕ್ಕೋಸ್ಕರ ಒಬ್ಬ ಐಗುಪ್ತನನ್ನು ಒಡೆದು ಮರಳಲ್ಲಿ ಬಚ್ಚಿಟ್ಟಿದ್ದ. ಆದರೆ ಭಯಪಟ್ಟು ಓಡೋಗಿ ಬಂದ್ಬಿಟ್ಟ. ಆದರೆ ದೇವರಿಗೆ ಹೇಳ್ತಾ ಇದ್ದಾನೆ, ಮತ್ತೆ ನೀನೇನು ಮಾಡಬೇಕು? ಐಗುಪ್ತ ದೇಶಕ್ಕೆ ವಾಪಸ್ಸು. ಕೆಲವು ಸಾರಿ ದೇವರು ನಮಗೆ ಹೇಳುವಂತ ಮಾತು ಇದೆ, ನೀವು ಮುಂದೆ ಓಡಬೇಕು, ಮುಂದಕ್ಕೆ ಹೋಗ್ಬೇಕು ಅಂತಿರ್ತಾರೆ. ದೇವರು ಹೇಳ್ತಾನೆ, ಸ್ವಲ್ಪ ಹಿಂದಕ್ಕೆ ಹೋಗಿ ಸರಿ ಮಾಡಿಕೊಂಡು ಬಾ. ಸ್ವಲ್ಪ ಹಿಂದಕ್ಕೆ ಹೋಗಿ ಸರಿ ಮಾಡಿಕೊಂಡು ಬಾ. ಮುಂದಕ್ಕೆ ಓಡೋದು ಬಹಳ ಸುಲಭ, ಆದರೆ ಹಿಂದೆ ಇರೋದನ್ನು ಸರಿಪಡಿಸೋದು ತುಂಬ ಕಷ್ಟ. ದೇವರು ಯಾವಾಗಲೂ ಸರಿಪಡಿಸಿಕೋ, ನಿನ್ನನ್ನು ಸಿದ್ಧಪಡಿಸಿಕೋ, ನಾನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವೆನು. ಇಸ್ರಾಯೇಲರಿಗೆ ದೇವರು ಹೇಳಿದರು, ನಿಮ್ಮ ಮಧ್ಯದಲ್ಲಿರುವಂಥದ್ದನ್ನು ಸರಿ ಮಾಡಿಕೊಳ್ಳ್ರಿ, ನಾಳೆ ಬಂದು ನಾನು ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನ ಮಾಡುತ್ತೇನೆ. ಹಾಲೆಲೂಯಾ. ನಮ್ಮ ಜೀವಿತಗಳಲ್ಲಿ ಇವತ್ತು ನೀವು ಆಲೋಚನೆ ಮಾಡಿ, ದೇವರೇ ಎಲ್ಲಿಯಾದರೂ ನಾನು ಹಿಂದುಗಡೆ ತಪ್ಪಿದ್ರೆ ನನಗೆ ಯಾಕೆ ಬಿಡುಗಡೆ ಸಿಗ್ತಾ ಇಲ್ಲ? ಯಾಕೆ ಆಶೀರ್ವಾದ ಸಿಗ್ತಾ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ನಾವು ಅನೇಕ ಸಾರಿ ಎಷ್ಟು ತಾಪತ್ರಯ ಪಡ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ಎಷ್ಟೇ ಪ್ರಯತ್ನ ಪಟ್ಟರು ಕೆಲವರು ಏನು ಪ್ರಯತ್ನ ಮಾಡಿದರೂ ಕೂಡ ಫಲಿಸೋದೇ ಇಲ್ಲ. ಕಾರಣ ಏನು ಗೊತ್ತಾ? ಎಲ್ಲೋ ನಾವು ದೇವರಿಗೆ ಇಷ್ಟವಿಲ್ಲದೆ ಕೃತ್ಯಗಳನ್ನು ಮಾಡ್ತಾ ಇರ್ತೀವಿ. ದೇವರೇ ಯಾವುದದು, ಏನದು, ನಾನು ಏನು ಮಾಡಬೇಕು ಅಂತ ನೀವು ದೇವರನ್ನ ಕೇಳೋದಾದರೆ, ಹಾಗರಳನ್ನು ಹಿಂದಕ್ಕೆ ಕಳುಹಿಸಿದಂತೆ ನಿಮ್ಮನ್ನು ಹಿಂದಕ್ಕೆ ಕಳುಹಿಸಿ ಸರಿಪಡಿಸಿಕೊಂಡು ಬನ್ನಿ, ನಾನು ನಿಮಗೆ ಅದ್ಭುತವನ್ನ. ನಿಜವಾಗಿಯೂ ಇದು ಬಹಳ ಮುಖ್ಯವಾದಂಥ ಕಾರಣ, ಬಹಳ ಮುಖ್ಯವಾದಂಥ ಕಾರಣ. ನಮಗೂ ಅನೇಕ ವರ್ಷಗಳಿಂದ ಸಭೆಗಳಲ್ಲಿ ಇದನ್ನು ಬೋಧಿಸಿ ಹೇಳ್ತಲೇ ಇದ್ದಾರೆ, ಏನು ಇಟ್ಕೊಳ್ಬಾರ್ದು, ಮನಸ್ಸಲ್ಲಿ ಏನು ಇಟ್ಕೊಳ್ಬಾರ್ದು ಅಂತ. ಕೆಲವು ಸಾರಿ ನಾವು ನೋಡ್ತೇವೆ, ಕೆಲವರು ಎಷ್ಟು ಬೋಧನೆ ಕೇಳಿದ್ರು ಬದಲಾಗ್ತಾನೆ ಇಲ್ಲ. ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದೀರಾ? ಎಷ್ಟು ಬೋಧನೆ ಕೇಳಿದ್ರು ಬದಲಾಗೋದೇ ಇಲ್ಲ. ದೇವ್ರ ವಾಕ್ಯ ಹಂಗಿದೆ, ಆದರೆ ನಾನು ಹಂಗೆ ಮಾಡೋಕ್ಕಾಗಲ್ಲ, ನಾನು ಅವನ್ನ ಕ್ಷಮಿಸೋಕ್ಕಾಗಲ್ಲ, ನಾನು ಅವನ್ನ ಪ್ರೀತಿಸೋಕ್ಕಾಗಲ್ಲ, ನಾನು ಅಲ್ಲಿ ವಾಸ ಮಾಡೋಕ್ಕಾಗಲ್ಲ, ನಾನು ಹಿಂತಿರುಗಿ ಹೋಗೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನಬೇಡ್ರಿ. ಯಾಕೆಂದರೆ ಆಶೀರ್ವಾದ ಬರಬೇಕಾದರೆ ನಾವು ಮಾಡಲೇಬೇಕು, ಅದನ್ನು ನಾವು ಮಾಡಲೇಬೇಕು.
ನಾವು ಕೆಲವು ಸಾರಿ ನಾನು ಹೇಳ್ತಾ ಇದ್ದೆ, ನನ್ನ ಸಾಕ್ಷಿಯನ್ನು ನಾನು ಹೇಳ್ತಾ ಇದ್ದೆ. ನಾನು ಬೈಬಲ್ ಕಾಲೇಜಲ್ಲಿ ಇದ್ದಾಗಲೇ ನನಗೆ ಶತ್ರುಗಳು ಜಾಸ್ತಿ. ಸಮಸ್ಯೆ ಅವ್ರದ್ದಲ್ಲ, ಸಮಸ್ಯೆ ನಂದು. ಅವ್ರು ನನ್ನ ಜೊತೆ ಜಗಳ ಮಾಡ್ತಾ ಇರಲಿಲ್ಲ, ನಾನೇ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೆ. ಸುಮಾರು ಜನರು ನನ್ನ ಜೊತೆ ಜಗಳ, ವಿರೋಧಿಗಳು. ಬೈಬಲ್ ಕಾಲೇಜು ಮೂತಿ ತಿರ್ಸ್ಕೊಂಡು ಮುಗಿಸಿದ್ವಿ, ಮುಖ ನೋಡದೆ ಮುಗಿಸಿದ್ವಿ. ಸರ್ಟಿಫಿಕೇಟ್ ಬಂದು ಸೇವೆಗೆ ಹೋದ್ವಿ, ಚರ್ಚ್ಗಳಲ್ಲಿ ಸೇವೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆದರೆ ಕೆಲವು ದಿನಗಳಲ್ಲಿ ಈ ರೀತಿಯಾಗಿ ಒತ್ತಿ ಹೇಳಿದಾಗ, ನೀವೇನೋ ತಪ್ಪು ಮಾಡಿದ್ದೀರಾ, ಕ್ಷಮೆ ಕೇಳಬೇಕು ಅಂತ ಹೇಳಿ ನಮಗೆ ಬೋಧಿಸಲ್ಪಟ್ಟಾಗ, ನಾನು ಖಂಡಿತ ರಿಟರ್ನ್ ಅವರ ನಂಬರ್ ಹುಡುಕಿ ನಾನು ನನ್ನ ಶತ್ರುಗಳಿಗೆ ಫೋನ್ ಮಾಡಿದ್ದೀನಿ. ಅವರು ಹೇಳೋ ಮಾತೊಂದು, ನಿಜವಾಗಿಯೂ ರಮೇಶನ ನೀನು ಹಿಂಗೆ ಬದಲಾಗಿದ್ದೀಯಾ, ನೀನು ಫೋನ್ ಮಾಡಿ ಸಾರಿ ಕೇಳ್ತಾ ಇದೀಯಾ, ಆಶ್ಚರ್ಯನಪ್ಪ, ಇದು ಆಶ್ಚರ್ಯ ಅಂತ ಹೇಳ್ತಾ ಇದ್ರು. ಅವ್ರಿಗೇನಂದ್ರೆ ಇವನು ಯಾವತ್ತೂ ಬದಲಾಗಲ್ಲ, ಇವನು ಸ್ವಭಾವನೇ ಹೀಗೆ, ಇವನು ಇರೋದೇ ಹೀಗೆ. ನಾವು ಪಾಸ್ಟ್ರಾಗಿ ಸೇವೆ ಮಾಡ್ತಾ ಇದ್ದರೂ ಕೂಡ ನಾನು ಹೇಳ್ತಾ ಇರೋದು ಇನ್ನೇನು ಮೊದಲಲ್ಲ. ಆವಾಗಲೂ ನಮಗೆ ಅನಿಸ್ತಾ ಇತ್ತು, ಬಿಡು, ಏನು ಅವರ ಹತ್ರ ನಾವು ಹಿಂತಿರುಗಿ ಹೋಗಿ ಸಾರಿ ಕೇಳೋದು, ಅವ್ರಿಗೆ ನಾನು ಯಾಕೆ ಫೋನ್ ಮಾಡಬೇಕು ಅನ್ನುವಂಥ ಭಾವನೆ ಇದ್ದಾಗಲೂ ದೇವರು ಹೇಳ್ತಾರೆ, ನಿನಗೆ ಆಶೀರ್ವಾದ ಬೇಕಾ ಬೇಡವಾ? ಬೇಕಾದರೆ ನೀನು ನನ್ನ ಮಾತಿನ ಥರ ನಡ್ಕೋಬೇಕು ಅಂತ ಹೇಳಿದಾಗ ನಾವೇನು ಮಾಡಿದ್ವಿ? ಅವರಿಗೆ ನಾವು ಕ್ಷಮಾಪಣೆಯನ್ನು ಕೇಳಿದ್ವಿ, ನಾವು ಸಂಧಾನ ಮಾಡಿಕೊಂಡ್ವಿ. ಅದು ಮಾತ್ರವಲ್ಲದೆ ದೇವರ ಇನ್ನೊಂದು ವಿಷಯವನ್ನು ದೇವರಾತ್ಮ ನನಗೆ ಪ್ರೇರೇಪಿಸ್ತಾ ಇದ್ದಾನೆ. ದೇವರಿಗೆ ನಾವು ಕೊಡಬೇಕಾಗಿರೋದನ್ನು ಬಚ್ಚಿಟ್ಕೊಳ್ತಾ ಇದ್ರೆ ಖಂಡಿತ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಾದ ಮಾಡೋದಿಲ್ಲ. ನೀವು ದೇವರಿಗೆ ಕೊಡುವಂಥ ಸಮಯ ಆಗಿರಬಹುದು, ದೇವರಿಗೆ ಕೊಡುವಂಥ ನಿಮ್ಮ ಆದಾಯದಲ್ಲಿರುವಂಥ ಪಾಲಾಗಿರಬಹುದು, ನೀವು ಕೊಡದೆ ಹೋದರೆ ದೇವರು ಖಂಡಿತ ನಿಮ್ಮನ್ನು ನನ್ನನ್ನು ಆಶೀರ್ವಾದ ಮಾಡೋದಿಲ್ಲ. ನೋಡಿ, ಒಂದೇ ಮಾತು ಹೇಳಬೇಕಾದ್ರೆ, ಈಗ ನಮ್ಮ ದೇವರು ಕೆಲವು ವರ್ಷಗಳಲ್ಲಿ ನನ್ನ ಜೀವಿತದಲ್ಲಿ ಇಲ್ಲ ನಮ್ಮ ಸೇವೆ ವಿಷಯದಲ್ಲಿ ಮಾಡಿದಂಥ ಕಾರ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಆದರೆ ಕಳೆದ 20 ವರ್ಷಗಳಲ್ಲಿ ಮಾಡದೇ ಇರುವಂಥ ಕೃತ್ಯವನ್ನು ದೇವರು ಹೇಗೆ ಇಷ್ಟು ಬೇಗ ಮಾಡ್ತಾ ಇದ್ದಾರೆ? ಹೇಗೆ ಮಾಡ್ತಾ ಇದ್ದಾರೆ? ಯಾಕೆಂದರೆ ಈಗ ನಾನು ಆಗಲಿ ನನ್ನ ಜೊತೆಯಲ್ಲಿರುವವರಾಗಲಿ ನಾವು ದೇವರ ಮಾತನ್ನು ಅನುಸರಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ, ಯಥಾರ್ಥವಾಗಿರಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ, ವಾಕ್ಯವನ್ನು ಅನುಸರಿಸಿ ನಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಆದರೆ ಮೊದಲು ಆ ಕಾರ್ಯವನ್ನು ನಾವು ಮಾಡಲಿಲ್ಲ. ಹೇಳ್ತಾನೆ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಹೇಳಿದಲ್ಲ, ನಾನೇ ಜಗಳ ಮಾಡ್ತಾ ಇದ್ದೆ, ನಾನೇ ದ್ವೇಷ ಮಾಡ್ತಾ ಇದ್ದೆ, ನಾನೇ ಮಾಡ್ತಾ ಇದ್ದೆ. ಅದರಲ್ಲಿ ತಪ್ಪೇನಿಲ್ಲ, ನಾನು ಮಾಡಿರೋದು ನಾನು ಹೇಳ್ತಾ ಇದ್ದೇನೆ. ಆದರೆ ಯಾವಾಗ ವಾಕ್ಯದ ಪ್ರಕಾರ ನಡ್ಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದೆವೋ, ನೋಡಿ, ನಾವು ಎತ್ತಿಟ್ಟು ನಾವೇನು ಪ್ರಯತ್ನ ಮಾಡಿದ್ರೂ ಏನೂ ಮಾಡೋಕ್ಕಾಗಿಲ್ಲ. ಆದರೆ ಯಾವಾಗ ನಾವು ಯಥಾರ್ಥವಾಗಿ ದೇವರ ಸೇವೆಯಲ್ಲಿ ಇರಲಿಕ್ಕೆ ಪ್ರಯತ್ನಿಸಿದ್ವೋ, ಆವತ್ತಿನಿಂದ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭಿಸಿದನು. ಹಾಲೆಲೂಯಾ. ಇವತ್ತಿಲ್ಲಿರುವಂಥ ನೀವು ಮೊದಲನೇ ಸಾರಿ ಈ ಥರ ನಾನು ಸಭೆಗೆ ಹೇಳ್ತಾ ಇರೋದು, ಒಂದು ವೇಳೆ ವಾಕ್ಯದಲ್ಲಿ ಓಪನ್ ಆಗಿ ಹೇಳ್ತಾ ಇರೋದು, ದೇವರಿಗೆ ಕೊಡಬೇಕಾದಂಥ ಮಾನವನ್ನು ನಾವು ಸಲ್ಲಿಸದೆ, ದೇವರು ಹೇಳಿದಂಥ ಮಾತನ್ನು ಅನುಸರಿಸದೆ, ನಾವೆಷ್ಟು ಬೇಡಿಕೊಂಡ್ರು, ನಾವೆಷ್ಟು ಕೂಗಿಕೊಂಡ್ರು, ನಾವೆಷ್ಟು ಪ್ರಾರ್ಥಿಸಿದರೂ ದೇವರಿಗೆ ಅದು ಮುಟ್ಟೋದಿಲ್ಲ. ಆದರೆ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುವುದಾದರೆ ಆತ ನಮಗೆ ಸಹಾಯ ಮಾಡುತ್ತಾರೆ. ಹಾಲೆಲೂಯಾ. ಪ್ರಿಯ ಜನವೇ, ಆದಿಕಾಂಡ ಗ್ರಂಥದಲ್ಲಿ 16ನೇ ಅಧ್ಯಾಯ 13ನೇ ವಚನದಲ್ಲಿ ಆಗರಳು ಒಂದು ಮಾತನ್ನು ದೇವರ ವಿಷಯದಲ್ಲಿ ಹೇಳುತ್ತಾಳೆ. 16ನೇ ಅಧ್ಯಾಯ 13ನೇ ವಚನ, ಅವಳು ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟರು. ಹಾಲೆಲೂಯಾ. ಹಾಗರಳು ಫಸ್ಟ್ ಮಾಡಿದ್ದೆ ತಪ್ಪೇ, ಮೊದಲು ಮಾಡಿದ್ದು ತಪ್ಪೇ. ಯಾಕೆಂದ್ರೆ ಸಹಿಸಕ್ಕಾಗಲಿಲ್ಲ, ಟಾರ್ಚರ್, ಬಹಳ ಟಾರ್ಚರ್, ಸಹಿಸಕ್ಕಾಗಿಲ್ಲ. ಆದರೆ ದೇವದೂತನು ಎಚ್ಚರಿಸಿದ ಮೇಲೆ ಅವಳು ಹಿಂತಿರುಗಿ ಹೋದಳು. ಹಿಂತಿರುಗಿ ಹೋದ ಮೇಲೆ ಮತ್ತೆ ಟಾರ್ಚರ್. ಆದರೆ ಈ ಸಾರಿ ಓಡಿ ಹೋಗಲಿಲ್ಲ, ಅಬ್ರಹಾಮನು ಕಳಿಸಿಕೊಟ್ಟನು. ಹೋಗಮ್ಮ, ನೀನು ಹೋಗು ಅಂದಳು.
ಆದ ನಂತರ ನಾವು ನೋಡುತ್ತಾ ಇದ್ದೇವೆ. ಯಾಕೆ ಆಗರಳು ಆ ಕೆಲಸ ಮಾಡಿದಳು? ಯಾಕೆಂದರೆ ಅವಳಿಗೆ ಗೊತ್ತಿತ್ತು, ನನ್ನ ದೇವರು ನನ್ನನ್ನ ಕೈ ಬಿಡೋದೆಲ್ಲ ನೋಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಗಮನಿಸಿರಿ 13ನೇ ವಚನದಲ್ಲಿ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ. ಹಾಗಾದರೆ ದೇವರ ಕಣ್ಣುಗಳು ಯಾವಾಗಲೂ ನಮ್ಮ ಮೇಲೆ ಇದ್ದಾವೆ, ನಮ್ಮ ಮೇಲೆ ಕಣ್ಣುಗಳಿದ್ದಾವೆ, ನೋಡ್ತಾನೇ ಇದ್ದಾವೆ. ಲೋಕದ ಜನರು ಹೇಳ್ತಾರೆ ಮೇಲೊಬ್ಬನು ಕೂತಿದ್ದಾನೆ ನೋಡ್ತಾ ಇರ್ತಾನೆ ಅಂತಾರೆ ಅಲ್ವಾ. ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲದೆ ಹೋದ್ರು ಈ ಡೈಲಾಗ್ ಮಾತ್ರ ಹೇಳ್ತಾರೆ, ಮೇಲೊಬ್ಬನು ಕೂತಿದ್ದಾನೆ ನೋಡ್ತಾ ಇದ್ದಾನೆ, ಎಲ್ಲದಕ್ಕೂ ಒಂದು ದಿವಸ ಉತ್ತರ ಕೊಡ್ತಾನೆ ಅಂತಾರಲ್ವಾ. ಹಾಗೇನೆ ನಮ್ಮನ್ನು ನಮ್ಮ ದೇವರು ನೋಡುತ್ತಿದ್ದಾನೆ. ನಿಮಗಾದ ಅವಮಾನ, ನಿಮಗಾದಂಥ ನೋವು, ಸಂಕಟ, ಅಪಮಾನ, ಸೋಲುಗಳನ್ನು ಆತನು ನೋಡುತ್ತಿದ್ದಾನೆ. ಅಲ್ಲಿ ನಂತರ ನೀವು ಓದಿ ನೋಡುವುದಾದರೆ ಆಕೆಗೂ ಇಷ್ಮಾಯೇಲನಿಗೂ ದೇವರು ಆಶೀರ್ವಾದವನ್ನು ಕೊಡ್ತಾರೆ. ಆಕೆ ಮಾಡಿದ ತೀರ್ಮಾನಕ್ಕೆ ತಕ್ಕಂತೆ ಆಕೆಯನ್ನು ಅನುಗ್ರಹಿಸುತ್ತಾನೆ. ಇವತ್ತು ನೀವು ನಾನು ದೇವರ ಮುಂದೆ ಮೊರೆ ಇಡುವುದಕ್ಕಿಂತ ಮುಂಚೆ ನಮ್ಮನ್ನು ಸರಿಪಡಿಸಿಕೊಂಡು ಹೀಗೆ ನಾವು ಪ್ರಾರ್ಥಿಸಿದರೆ ನಮ್ಮ ಮೊರೆಯನ್ನು ಆತನು ಕೇಳುವಂಥವನಾಗಿದ್ದಾನೆ. ಕೀರ್ತನೆಗಳ ಗ್ರಂಥ 34:15 ನಮಗೆ ಚೆನ್ನಾಗಿ ಗೊತ್ತಿರುವಂಥ ವಾಕ್ಯ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಹಾಲೆಲೂಯ. ಆದರೆ ಆ ಕನ್ನಡದ ಪದದಲ್ಲಿ, ಆ ಕನ್ನಡದ ವಾಕ್ಯದಲ್ಲಿ ನೋಡ್ರಿ, ಇಂಗ್ಲಿಷಲ್ಲಿ 34:15 ಏನು ಹೇಳುತ್ತೆ ಗೊತ್ತಾ? ದ ಐಸ್ ಆಫ್ ದ ಲಾರ್ಡ್ ಆರ್ ಆನ್ ದ ರೈಚಸ್. ಏನಂತ ಹೇಳ್ತಾ ಇದೆ? ದ ಐಸ್ ಆಫ್ ದ ಲಾರ್ಡ್ ಈಸ್ ಆನ್ ದ ರೈಚಸ್. ಅಂದರೆ ನೀತಿವಂತರ ಮೇಲೆ ಕರ್ತನ ದೃಷ್ಟಿ ಇರುತ್ತದೆ. ಕನ್ನಡದಲ್ಲಿ ದೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ, ಅಲ್ಲಿ ಕಟಾಕ್ಷಿಸುತ್ತಾನೆ ಅಂತಿದೆ ಮಾತ್ರ. ಆದರೆ ಇಲ್ಲಿ ಇಂಗ್ಲಿಷಲ್ಲಿ ಹೇಳ್ತದೆ ಕರ್ತನ ಕಣ್ಣುಗಳು ನೀತಿವಂತರನ್ನ ನೋಡುತ್ತಿರುತ್ತವೆ ಅಂತ ಹೇಳುತ್ತದೆ. ಹಾಗಾದರೆ ನಿಮ್ಮ ನನ್ನ ಜೀವಿತದ ಮೇಲೆ ದೇವರು ಹೇಳುವಂತ ಮಾತೇನೆಂದರೆ, ಆತನ ಕಣ್ಣುಗಳು ನಿಮ್ಮನ್ನ ನೋಡುತ್ತಾ ಇವೆ. ನೋಡ್ತಾ ಇದೆಯಾ? ನೋಡ್ತಾ ಇದೆಯಾ? ನಮ್ಮ ಇಂಡಿಯಾ ದೇಶದಲ್ಲಿ ಏನಾಗಿದೆ, ಒಂದು ಕಣ್ಣು ತರ ಒಂದು ಕ್ಯಾಮರಾ ಇದೆ ಈಗ. ಇಡಾನ ಓಕೆ, ರೆಡಾರ್ ಟಿವಿಗಳಲ್ಲೆಲ್ಲ ಬರ್ತದೆ. ಬಿಗ್ ಬಾಸ್ ಹಂಗೆ ತಾನೆ ಇರೋದು, ಕಣ್ಣು ತರ ಮಾಡಿರ್ತಾರೆ. ಏನಂತ ಹೇಳ್ತಾರೆ, ನಾನು ಅದನ್ನು ನೋಡಲ್ಲ ಆನೆಸ್ಟ್ ಆಗಿ. ಅಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದಾರೆ, ನೀವೇನೇನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಆದರೆ ನ್ಯೂಸಲ್ಲಿ ಹಾಕಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಲೈಟ್ಗಳು ಆಫ್ ಆದ್ಮೇಲೆ ಬೆಡ್ಶೀಟ್ ಕೆಳಗಡೆ ಏನೋ ಮಾಡ್ತಾ ಇದ್ದಾರೆ ಅಂತಾರೆ. ಅಂದ್ರೆ ಅದನ್ನ ನೋಡಲ್ಲ ಕ್ಯಾಮ್ರಾ. ಆದರೆ ದೇವರಿಂದ ತಪ್ಪಿಸ್ಕೊಳಕ್ಕಾಗುತ್ತಾ? ಹಂಗೆ ಹೇಳ್ತಾರೆ ನ್ಯೂಸಲ್ಲಿ ಹಾಕೋದು ಆ ಥರ. ಏನವರು ಬಿಗ್ ಬಾಸ್ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತಾರೆ, ಆಮೇಲೆ ನ್ಯೂಸಲ್ಲಿ ಏನು ಬರೀತಾರೆ, ಲೈಟ್ ಆಫ್ ಆದ್ಮೇಲೆ ಅವ್ರು ಏನೇನೋ ಮಾತಾಡ್ಕೊಳ್ತಾರೆ, ಅದು ತಪ್ಪಿಸ್ಕೊಂಡ್ಬಿಡ್ತು ಅಂತ. ಆದರೆ ದೇವರ ಕಣ್ಣಿಂದ ತಪ್ಪಿಸ್ಕೊಳಕ್ಕೆ ದೇವರ ಕಣ್ಣು ನೋಡುತ್ತಾ ಇದೆ. ಆದರೆ ನಮಗೆ ನ್ಯಾಯ ಬರಬೇಕಾದ್ರೆ, ನಮಗೆ ಆಶೀರ್ವಾದ ಬರಬೇಕಾದ್ರೆ ನಮ್ಮ ಕಡೆ ನ್ಯಾಯ ಇರಬೇಕು, ನಮ್ಮ ಕಡೆ ನಾವು ಕ್ಲಿಯರ್ ಆಗಿರಬೇಕು. ಆಗ ನಮಗೆ ದೇವರು ಏನು ಮಾಡ್ತಾರೆ, ಉಪಕಾರ ಮಾಡ್ತಾರೆ. ಕೊನೆಯದಾಗಿ ಒಂದು ವಚನವನ್ನು ಓದಿ ಮುಗಿಸೋಣ. ಕೀರ್ತನೆ 9ನೇ ಅಧ್ಯಾಯ 10ನೇ ವಾಕ್ಯ. ಅಲ್ಲಿ ಹೇಳುತ್ತದೆ, ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು, ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಎಲ್ಲರೂ ಹೇಳಿ, ನೀನು. ದೇವರು ನಮ್ಮನ್ನ ಕೈ ಬಿಡ್ತಾರಾ? ಆತನ ಕಣ್ಣುಗಳು ನಿಮ್ಮನ್ನು ನೋಡುತ್ತಿದೆ. ನಿಮ್ಮ ಹೆಸರು ಗೊತ್ತು, ನಿಮ್ಮ ಸ್ಥಿತಿ ಗೊತ್ತು, ನಿಮಗೆ ಏನಾಗಿದೆ ಗೊತ್ತು, ನಿಮ್ಮನ್ನು ಸರಿಪಡಿಸಲಿಕ್ಕೂ ಗೊತ್ತು, ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೂ ಗೊತ್ತು. ಆದರೆ ಇವತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ನಿಮಗೆ ಯಾವ ಮಾತನ್ನ ದೇವರು ಮಾತನಾಡಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ದೇವರ ಹತ್ರ ಒಂದು ಸಂಧಾನಕ್ಕೆ ಬನ್ನಿರಿ. ಅಪ್ಪ, ನನ್ನದೇನಾದರೂ ತಪ್ಪಿದ್ರೆ, ನಾನೇನಾದರೂ ಸರಿ ಮಾಡಿಕೊಳ್ಳಬೇಕಾಗಿರುವುದಿದ್ದರೆ ದಯಮಾಡಿ ನನಗೆ ತಿಳಿಸಪ್ಪ. ಅದರ ಪ್ರಕಾರ ನಾವು ನನ್ನನ್ನು ಸರಿಪಡಿಸಿಕೊಂಡು ಹಾಗರಳಂತೆ ತಗ್ಗಿಸಿಕೊಂಡು ಮತ್ತೆ ಯಜಮಾನಿ ಹತ್ರ ಹೋಗಿ
ಕರ್ತನೆ ಜೀವನ ಮಾಡಿ ಅವರೇ ಕಳಿಸುವ ತನಕ, ಅವರು ನಮ್ಮನ್ನು ಆಶೀರ್ವದಿಸಿ ಕಳಿಸುವ ತನಕ ನಾವಲ್ಲಿರುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಅದು ಜಾಬ್ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಬಾಡಿಗೆ ಮನೆ ಆಗಿರಬಹುದು, ನಮ್ಮ ಜೀವಿತದ ಯಾವುದೇ ಘಟ್ಟ ಆಗಿರಬಹುದು. ಓಡಿ ಹೋಗುವುದರಿಂದ ಏನೂ ಲಾಭವಿಲ್ಲ ದೇವರೇ. ನಿನ್ನ ವಾಕ್ಯದ ಮೂಲಕವಾಗಿ ಇವತ್ತು ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ವಾಕ್ಯದ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ನೀವು ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ಯಾರ ಹೃದಯದಲ್ಲಿ ಯಾವುದನ್ನು ಮಾತನಾಡಿದ್ದೀರೋ ನಾನು ಅರಿಯನು, ಆದರೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹಾಗರಳನ್ನು, ಇಷ್ಮಾಯೇಲನನ್ನು ಆಶೀರ್ವದಿಸಿದ ದೇವರೇ, ನಾವು ದಾಸರಾಗಿರಬಹುದು, ಬಡವರಾಗಿರಬಹುದು, ಬಲಹೀನರಾಗಿರಬಹುದು, ಅಜ್ಞಾನಿಗಳಾಗಿರಬಹುದು, ಆದರೆ ನಮ್ಮನ್ನು ನೀನು ಆಶೀರ್ವದಿಸಲಿಕ್ಕೆ ಶಕ್ತನು. ನೀನು ಆಶೀರ್ವದಿಸಲಿಕ್ಕೆ ಶಕ್ತನಪ್ಪ. ನಿನ್ನ ಕಣ್ಣುಗಳು ನಮ್ಮನ್ನು ನೋಡುತ್ತವೆ, ನಿಮ್ಮ ಕೈ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ನೀನು ನಡೆಸುವ ದೇವರಾಗಿದ್ದೀರಾ. ಸ್ತೋತ್ರ. ನಾವೆಲ್ಲ ಮಾಡುವ ಈ ಪ್ರಾರ್ಥನಾ ಮನವಿಗಳನ್ನು ನೀನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ನಮಗೆ ನೀವು ತೋರಿದ ಕೃಪೆಗಾಗಿ, ನಡೆಸಿದ ವಿಧಾನಕ್ಕಾಗಿ, ಆಗರಳು ಅಳುವಾಗ, ಆಗರಳು ಬಾಧೆ ಪಡುವಾಗ, ಆಗರಳು ಕರ್ತನೆ ನೋವು ಪಡುವಾಗ ಆಕೆಯನ್ನು ಒಂಟಿಯಾಗಿ ಮರುಭೂಮಿಯಲ್ಲಿ ಬಿಟ್ಟು ಬಿಡದೆ ಆಕೆಯನ್ನು ಉಕ್ಕುವ ಹೊರತೆಯಿಂದ ತೃಪ್ತಿಪಡಿಸಿ ಅವರಿಗೆ ಆಶೀರ್ವಾದವನ್ನು ಕೊಟ್ಟು ಅವರನ್ನು ಕರ್ತನೆ ಉನ್ನತವಾದಂಥ ಜನಾಂಗವಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಅದರಂತೆ ನೀವು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತರಾಗಿದ್ದೀರಿ, ನೀವು ನ್ಯಾಯವನ್ನು ಕೊಡಿಸಲಿಕ್ಕೆ ಶಕ್ತರಾಗಿದ್ದೀರಿ, ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತರಾಗಿದ್ದೀರಿ. ನಿಮಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡುತ್ತಾ, ನಮ್ಮ ಕರ್ತನು, ನಮ್ಮನ್ನು ನೋಡುವಾತನು, ನಮಗೆ ನ್ಯಾಯವನ್ನು ಕೊಟ್ಟು ನಮಗೆ ಸಹಾಯವನ್ನು ಮಾಡುವಾತನಾಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್.